ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಡಿಪ್ಲೊಮಾ CET ವಿಷಯದ ಹಲವು ವಿಡಿಯೋಗಳು ಈಗಾಗಲೇ ಸುಮಾರು ವಿಡಿಯೋಗಳು ಬರ್ತಾ ಇದ್ದಾವೆ. ನಿಮಗೆ ಎಲ್ಲ ನೀವು ವೀಕ್ಷಣೆ ಮಾಡ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ. ಇನ್ನೂ ಹೆಚ್ಚಾಗಿ ನೋಡಿ ಅಂತ ಹೇಳ್ತಾ ಡಿಪ್ಲೊಮಾ CET ವಿಷಯದ ನೆಕ್ಸ್ಟ್ ವಿಡಿಯೋಗೆ ಹೋಗೋಣ. ನೋಡಿ, ನೆಕ್ಸ್ಟು ಕೋಆರ್ಡಿನೇಟ್ ಜಾಮೆಟ್ರಿ. ಇದರಲ್ಲಿ 2 ಮಾರ್ಕ್ಸ್ 2 ಕ್ವಶನ್ಸ್ ಕೊಡ್ತಾರೆ, 2 ಮಾರ್ಕ್ಸ್ ಇರ್ತದೆ. ನೋಡಿ, ಇದರಲ್ಲಿ ನೀವು ಫಸ್ಟ್ ಏನಪ್ಪ ಅಂತಂದರೆ, ಈಗ ಒಂದು ಪಾಯಿಂಟ್ ಅಂದರೆ ಏನು, ಪಾಯಿಂಟ್ ಅಂದರೆ ಏನು ತಿಳ್ಕೋಬೇಕು. ನೋಡಿ, ಪಾಯಿಂಟ್ ಅಂತಂದರೆ ಜಸ್ಟ್ ಇಟ್ ಈಸ್ ಒಂದು ಡಾಟ್, ಇದಕ್ಕೆ ಪಾಯಿಂಟ್ ಅಂತ ಕರೀತಾರೆ. ಪಾಯಿಂಟನ್ನು ರೆಪ್ರೆಸೆಂಟ್ ಮಾಡಬೇಕಂದ್ರೆ, ಒಂದು ಕೋಆರ್ಡಿನೇಟ್ ಜಾಮೆಟ್ರಿನಲ್ಲಿ ಪಾಯಿಂಟ್ ರೆಪ್ರೆಸೆಂಟ್ ಮಾಡಬೇಕಂದ್ರೆ ನಮಗೆ ಎರಡು ಕೋಆರ್ಡಿನೇಟ್ಸ್ ಬೇಕು, ಎರಡು ವ್ಯಾಲ್ಯೂ ಬೇಕು, ಒಂದು X ಮತ್ತು ಒಂದು Y. ಈಗ ಒಂದು ಪಾಯಿಂಟನ್ನು ರೆಪ್ರೆಸೆಂಟ್ ಮಾಡಬೇಕು. ನೋಡಿ, ಈ ಥರ P23 ಅಂತ ಬರೆದ್ಬಿಡ್ತಾರೆ. P23 ಅಂತ ಬರೆದ್ರೆ ಇದರ ಅರ್ಥ ಏನಪ್ಪ ಅಂದರೆ, ಈಗ ಕೋಆರ್ಡಿನೇಟ್ ಅಂದರೆ ನೋಡಿ ಈ ಥರ ಬರುತ್ತೆ, X ಡ್ಯಾಶು Y ಡ್ಯಾಶ್. P23 ಅಂತ ಬರೆದ್ರೆ ನೋಡಿ, X ಅಲ್ಲಿ 2, Y ಅಲ್ಲಿ 3 ಇರ್ತದೆ ಅಂತ. ನೋಡಿ, ಇದಕ್ಕೆ ಆರಿಜಿನ್ ಅಂತ ಕರೀತಾರೆ. ಇದು X ಅಲ್ಲಿ ಪ್ಲಸ್, ಇದು X ಅಲ್ಲಿ ಮೈನಸ್, ಇದು Y ಅಲ್ಲಿ ಪ್ಲಸ್, ಇದು Y ಅಲ್ಲಿ ಮೈನಸ್. ನೋಡಿ, X2 Y3 ಅಂದರೆ X ಅಲ್ಲಿ 2, Y ಅಲ್ಲಿ 3 ಅಂದರೆ ನೋಡಿ ಇಲ್ಲೆಲ್ಲ ಬರುತ್ತೆ. ದಿಸ್ ಈಸ್ .23. ಸಪೋಸ್ ಏನಾದ್ರು ಇನ್ನೊಂದು ಪಾಯಿಂಟ್ Q -2 5 ಅಂತ ಕೊಟ್ಟರು ಒಂದು ಕಡೆ. -2 ಅಂದರೆ ನೋಡಿ X -2 ಅಲ್ವಾ, ಇದು -2, -2 ನಲ್ಲಿ 5 ಅಂದರೆ ಇಲ್ಲೆಲ್ಲ ಬರುತ್ತೆ. ದಿಸ್ ಈಸ್ ಪಾಯಿಂಟ್ Q. ಅದೇ ಥರ ಇನ್ನೊಂದು ಪಾಯಿಂಟ್ M -3 -4 ಅಂತ ಕೊಟ್ಟರು ಒಂದು ಕಡೆ. X ಮೈನಸ್ Y ಮೈನಸ್ ಅಂದರೆ ಇಲ್ಲಿ ಬರುತ್ತೆ, ಇದು ಪಾಯಿಂಟ್ M. ಅದೇ ಥರ ಇನ್ನೊಂದು ಪಾಯಿಂಟ್ R 2 -3 +2 -3 ಅಂದರೆ ಇಲ್ಲಿ ಬರುತ್ತೆ. ನೋಡಿ, ಈ ಥರ ಒಂದು ಪಾಯಿಂಟನ್ನು ರೆಪ್ರೆಸೆಂಟ್ ಮಾಡಬೇಕಂದ್ರೆ, ಯಾವುದೇ ಒಂದು ಪಾಯಿಂಟನ್ನು ರೆಪ್ರೆಸೆಂಟ್ ಮಾಡಬೇಕಂದ್ರೆ ಅದಕ್ಕೆ ನೋಡಿ X ಈ ಥರ ಕೊಟ್ಟಿದ್ರೆ, ಫಸ್ಟ್ ಕೊಟ್ಟಿರ್ತಾರಲ್ಲ ಅದು X ವ್ಯಾಲ್ಯೂ, ಸೆಕೆಂಡ್ ಕೊಟ್ಟಿರ್ತಾರಲ್ಲ ಅದು Y ವ್ಯಾಲ್ಯೂ. P23 ಅಂದರೆ ನೋಡಿ ಫಸ್ಟ್ ಕ್ವಾಡ್ರೆಂಟಲ್ಲಿ ಬರುತ್ತೆ. -2 5 ಅಂದರೆ ಇಲ್ಲಿ ಬರುತ್ತೆ ಸೆಕೆಂಡ್ ಕ್ವಾಡ್ರೆಂಟ್. -3 2 ಮೈನಸ್ ಇದ್ರೆ ಥರ್ಡ್ ಕ್ವಾಡ್ರೆಂಟ್. X ಪ್ಲಸ್ ಇದ್ದು Y ಮೈನಸ್ ಇದ್ರೆ ಫೋರ್ತ್ ಕ್ವಾಡ್ರೆಂಟಿಗೆ ಬರುತ್ತೆ. ನೋಡಿ, ಒಂದು ಪಾಯಿಂಟನ್ನು ರೆಪ್ರೆಸೆಂಟ್ ಮಾಡಬೇಕಂದ್ರೆ ಈ ಥರ ನಮಗೆ X ಮತ್ತು Y ವ್ಯಾಲ್ಯೂಸ್ ಬೇಕು. ಈಗ ನೆಕ್ಸ್ಟು ಒಂದು ಲೈನ್. ಈಗ ನೋಡಿ, ಪಾಯಿಂಟಲ್ಲಿ ಇದೊಂದು ಪಾಯಿಂಟು P, ಇನ್ನೊಂದು ಪಾಯಿಂಟ್ ಅಂದ್ಕೊಳ್ಳಿ Q. ಇವೆರಡನ್ನು ಜಾಯಿನ್ ಮಾಡಿದ್ರೆ ಸಿಗ್ತದಲ್ಲ ನಮಗೆ, ದಟ್ ಈಸ್ ಕಾಲ್ಡ್ ಲೈನ್. ಈಗ ಒಂದು ಲೈನ್ ಆಗಬೇಕಂದ್ರೆ ವಿ ನೀಡ್ ಮಿನಿಮಮ್ 2 ಪಾಯಿಂಟ್ಸ್. 2 ಪಾಯಿಂಟ್ ಇದ್ರೆ ಮಾತ್ರ ಅದು ಲೈನ್ ಆಗಕ್ಕೆ ಸಾಧ್ಯ. ಬಟ್ ಪಾಯಿಂಟ್ಸ್ ಸುಮಾರು ಪಾಯಿಂಟ್ಸ್ ಇರ್ತವೆ ಲೈನಲ್ಲಿ. ನೋಡಿ, ಇಲ್ಲೆಲ್ಲ ಎಷ್ಟೊಂದು ಪಾಯಿಂಟ್ಸ್ ಇರ್ತವೆ. ಬಟ್ ಮಿನಿಮಮ್ ರಿಕ್ವೈರ್ಮೆಂಟ್ ಏನಪ್ಪ ಅಂದರೆ, ಒಂದು ಲೈನ್ ಆಗಬೇಕಂದ್ರೆ ವಿ ನೀಡ್ 2 ಪಾಯಿಂಟ್ಸ್. ನೋಡಿ, ಈಗ P X1 Y1 ಅಂದ್ಕೊಳ್ಳಿ, X1 Y1 Q X2 Y2 ಅಲ್ವಾ. ಈಗ ಒಂದು ಪಾಯಿಂಟನ್ನು ಎರಡು ಪಾಯಿಂಟನ್ನು ರೆಪ್ರೆಸೆಂಟ್ ಮಾಡಬೇಕಂದ್ರೆ Pಗೆ X1 Y1 ಅಂತ ತೊಗೊಂಡಿದ್ದೇನೆ, Qಗೆ X2 Y2 ಅಂತ ತಗೊಂಡಿದ್ದೇನೆ. ಈಗ ಈ ಥರ ಎರಡು ಪಾಯಿಂಟು ಕೋಆರ್ಡಿನೇಟ್ಸ್ ಗೊತ್ತಿದ್ದಾಗ P ಇಂದ Qಗೆ ಎಷ್ಟು ದೂರ ಅಂತ ಕಂಡುಹಿಡಿಬೋದು. ಅದಕ್ಕೆ ಡಿಸ್ಟೆನ್ಸ್ ಫಾರ್ಮುಲಾ ಅಂತ ಕರೀತಾರೆ. ಈಗ Pದು X1 Y1 ವ್ಯಾಲ್ಯೂ ಗೊತ್ತು, Qದು X2 Y2 ವ್ಯಾಲ್ಯೂ ಗೊತ್ತು ಅಂದ್ಕೊಳ್ಳಿ. ಅವಾಗ P ಇಂದ Qಗೆ ಎಷ್ಟು ಡಿಸ್ಟೆನ್ಸ್ ಇದೆ, ಈ ಡಿಸ್ಟೆನ್ಸ್ನ ಕಂಡುಹಿಡಿಬೋದು. ಇದಕ್ಕೆ ಡಿಸ್ಟೆನ್ಸ್ ಫಾರ್ಮುಲಾ ಅಂತ ಕರೀತಾರೆ. ಡಿಸ್ಟೆನ್ಸ್ ಫಾರ್ಮುಲಾ ಅಂದರೆ ನೋಡಿ, PQ √√(x2 - x1) ಪ್ಲಸ್ y2 - y1 ಇದಕ್ಕೆ ಡಿಸ್ಟೆನ್ಸ್ ಫಾರ್ಮುಲಾ. ಇದೇನಕ್ಕಪ್ಪ ಕಂಡುಹಿಡಿಯೋದು ಅಂತಂದರೆ, ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್, ಎರಡು ಪಾಯಿಂಟ್ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಕಂಡುಹಿಡಿಬೇಕಂದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ತಾರೆ. ಇದಕ್ಕೆ ಡಿಸ್ಟೆನ್ಸ್ ಫಾರ್ಮುಲಾ ಅಂತ ಕರೀತಾರೆ. ಆಯಿತಾ? ನೆಕ್ಸ್ಟ್ ನೋಡಿ, ಇವಾಗ ಲೈನಿಗೆ ಬಂದರೆ, ಲೈನಲ್ಲಿ ಒಂದು ಲೈನನ್ನು ರೆಪ್ರೆಸೆಂಟ್ ಮಾಡಬೇಕು ಅಂತಂದರೆ, ಒಂದು ಲೈನನ್ನು ಜನರಲ್ ಫಾರ್ಮಲ್ಲಿ ರೆಪ್ರೆಸೆಂಟ್ ಮಾಡಬೇಕಂದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ತಾರೆ. ax + by + c = 0. ದಿಸ್ ಈಸ್ ದಿ ಜನರಲ್ ಫಾರ್ಮ್ ಆಫ್ ಎ ಸ್ಟ್ರೈಟ್ ಲೈನ್. ಒಂದು ಸ್ಟ್ರೈಟ್ ಲೈನ್ ಜನರಲ್ ಫಾರ್ಮ್ ಇದು. ಆಯಿತಾ?
ಈಗ ಇದರಲ್ಲಿ ನಿಮಗೆ ಒಂದು ಸ್ಲೋಪ್ ಅಂತ ಬರುತ್ತೆ, ಸ್ಲೋಪ್, ಇನ್ನೊಂದು ಎಕ್ಸ್ ಇಂಟರ್ಸೆಪ್ಟ್ ಮತ್ತೆ ವೈ ಇಂಟರ್ಸೆಪ್ಟ್ ಅಂತ ಬರುತ್ತೆ. ನೋಡಿ, ಒಂದು ಲೈನ್ ಕೊಟ್ಟಾಗ ಸ್ಲೋಪ್ ಕಂಡುಹಿಡಿಯೋದಂಗೆ, ಎಕ್ಸ್ ಇಂಟರ್ಸೆಪ್ಟ್ ಕಂಡುಹಿಡಿಯೋದಂಗೆ, ವೈ ಇಂಟರ್ಸೆಪ್ಟ್. ಈಗ ಫಸ್ಟು ಸ್ಲೋಪ್ ಅಂದರೆ ಏನು ಅಂತ ತಿಳ್ಕೋಬೇಕು. ನೋಡಿ, ಸ್ಲೋಪ್ ಅಂದರೆ ಏನಪ್ಪ ಅಂತಂದರೆ, ಈಗ ಇದೊಂದು ಎಕ್ಸ್ ಆಕ್ಸಿಸ್ ಅಂದ್ಕೊಳ್ಳಿ. ಎಕ್ಸ್ ಆಕ್ಸಿಸ್ಗೆ ಒಂದು ಲೈನ್ ಈ ಥರ ಇದೆ, ಇದು ಆ್ಯಂಗಲ್ ಥೀಟಾ ಅಂದ್ಕೊಳ್ಳಿ. ಈಗ ಸ್ಲೋಪ್ ಆಫ್ ದಿಸ್ ಲೈನ್ ಅಂತಂದರೆ ಈ ವರ್ಟಿಕಲ್ ಡಿಸ್ಟೆನ್ಸ್ ಏನೈತೆ, ಈ ಹಾರಿಜಾಂಟಲ್ ಡಿಸ್ಟೆನ್ಸ್ ಏನೈತೆ, ಇವೆರಡನ್ನ ಡಿವೈಡ್ ಮಾಡಿದಾಗ ಬರುತ್ತಲ್ವ, ಅದಕ್ಕೆ ಸ್ಲೋಪ್ ಅಂತ ಕರೀತಾರೆ. ಈಗ ಒಂದು ಈ ಲೈನ್ದು ಸ್ಲೋಪ್ ಕಂಡುಹಿಡಿಬೇಕಂದ್ರೆ y/x ಅಂತ ಮಾಡಬೇಕು. y/x ಅಂದ್ರೆ ಏನು? ಆಪೋಸಿಟ್. ಇದು ಅಡ್ಜಸೆಂಟ್, ಇದು ರೈಟ್ ಆಂಗಲ್ ಟ್ರಯಾಂಗಲ್, ಆಪೋಸಿಟ್ ಬೈ ಅಡ್ಜಸೆಂಟ್. ಇದನ್ನ ಟ್ಯಾನ್ ಥೀಟಾ ಅಂತಾನೂ ಕರೀತಾರೆ. ಸ್ಲೋಪ್ ಆಫ್ ಲೈನ್ ಈಸ್ ಆಲ್ಸೋ ಕಾಲ್ಡ್ ಟ್ಯಾಂಜೆಂಟ್ ಆಫ್ ಆಂಗಲ್ ಮೇಡ್ ಬೈ ದಿ ಲೈನ್ ವಿತ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಂತ ಕರೀತಾರೆ. ಎಕ್ಸ್ ಆಕ್ಸಿಸ್ಗೆ ಏನು ಆಂಗಲ್ ಫಾರ್ಮೇಷನ್ ಮಾಡಿರ್ತದೆ ಅದಕ್ಕೆ ಸ್ಲೋಪ್ ಅಂತ ಕರೀತಾರೆ. ಅದನ್ನು ಟ್ಯಾನ್ ಥೀಟಾ ಅಂತಾನು ಕರೀತಾರೆ. ಈ ಲೈನ್ಗೆ ವರ್ಟಿಕಲ್ ಡಿಸ್ಟೆನ್ಸ್ y, ಹಾರಿಜಾಂಟಲ್ ಡಿಸ್ಟೆನ್ಸಸ್ x, y/x ಅಂತ ಬರೀಬೋದು. ಅದೇನಾರ ಇಲ್ಲಿ ಡೆಫಿನೇಷನ್ ಏನು ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಒಂದು ಈಕ್ವೇಶನ್ ಕೊಟ್ಟಾಗ ಸ್ಲೋಪ್ ಕಂಡುಹಿಡಿಯೋದಂಗೆ, ಎಕ್ಸ್ ಇಂಟರ್ಸೆಪ್ಟ್ ಕಂಡುಹಿಡಿಯೋದಂಗೆ, ವೈ ಇಂಟರ್ಸೆಪ್ಟ್. ನೋಡಿ, ಎಕ್ಸ್ ಇಂಟರ್ಸೆಪ್ಟ್, ವೈ ಇಂಟರ್ಸೆಪ್ಟ್ ಅಂದರೆ ಸಪೋಸ್ ಈಗ ಇದು ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಅಂದ್ಕೊಳ್ಳಿ. ಈಗ ಲೈನ್ ಹಿಂಗೆ ಬಂದ್ಬಿಡ್ತು, ಈ ಲೈನ್ ಏನಾಯ್ತು ನೋಡಿ, ಎಕ್ಸ್ ಆಕ್ಸಿಸ್ನ ಇಲ್ಲಿ ಕಟ್ ಆಗೈತೆ, ದಿಸ್ ಈಸ್ ಎಕ್ಸ್ ಇಂಟರ್ಸೆಪ್ಟ್. ವೈ ಆಕ್ಸಿಸ್ನ ಇಲ್ಲಿ ಕಟ್ ಮಾಡೈತೆ, ಆರಿಜಿನ್ ಇಂದ ಈ ಡಿಸ್ಟೆನ್ಸ್ ಐತಲ್ಲ, ಇದು ವೈ ಇಂಟರ್ಸೆಪ್ಟ್, ಇದು ಎಕ್ಸ್ ಇಂಟರ್ಸೆಪ್ಟ್. ಈ ಥರ ಏನಾದರೂ ಒಂದು ಲೈನ್ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ನ ಕಟ್ ಮಾಡಿದರೆ ಇದಕ್ಕೆ ಎಕ್ಸ್ ಇಂಟರ್ಸೆಪ್ಟ್ ಅಂತಾರೆ, ಇದಕ್ಕೆ ವೈ ಇಂಟರ್ಸೆಪ್ಟ್ ಅಂತ ಕರೀತಾರೆ. ಈಗ ಒಂದು ಈಕ್ವೇಶನ್ ಕೊಟ್ಟಾಗ, ಈ ಫಾರ್ಮಲ್ ಕೊಟ್ಟಾಗ, ಈ ಫಾರ್ಮಲ್ ಹಿಂಗೆ ಕೊಡೋದು ಬಿಡಿ, ಅಥವಾ ಬೇರೆ ಫಾರ್ಮ್ ಕೊಟ್ಟಿದ್ರೆ ಈ ಫಾರ್ಮ್ಗೆ ಎಕ್ಸ್ಪ್ರೆಸ್ ಮಾಡ್ಕೋಬೇಕು. ಅವಾಗ ಸ್ಲೋಪ್ ಕಂಡುಹಿಡಿಬೇಕಂದ್ರೆ ಒಂದು ಫಾರ್ಮುಲಾ ಇದೆ, ಏನಪ್ಪ ಅಂದರೆ -a/b. ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಸ್ಲೋಪ್ ಇಸ್ -a/b. ಎಕ್ಸ್ ಇಂಟರ್ಸೆಪ್ಟ್ಗೆ -c/a ನೆನ್ಪಿಟ್ಕೊಳ್ಳಿ. ಅದೇ ಥರ ವೈ ಇಂಟರ್ಸೆಪ್ಟ್ಗೆ c/b. ಫಾರ್ಮುಲಾ ಟು ಕ್ಯಾಲ್ಕುಲೇಟ್ slope when the equation of line is given, slope is equal to -a/b, x intercept -c/b, y intercept c/b. ಆಯ್ತಾ? ಈಗ ಈ ಒಂದು ಎಕ್ಸಾಂಪಲ್ ತಗೊಂಡು ಸ್ಲೋಪು, ಎಕ್ಸ್ ಇಂಟರ್ಸೆಪ್ಟ್, ವೈ ಇಂಟರ್ಸೆಪ್ಟ್ ಎಲ್ಲ ಕಂಡುಹಿಡಿದು ತೋರಿಸ್ತೀನಿ ನಿಮಗೆ. ಈಗ ಫೈಂಡ್ ದಿ ಸ್ಲೋಪ್ ಆಫ್ ಲೈನ್ 3x + 5y = 7 ಅಂತ ತಗೊಳ್ಳಿ. ಯಾವುದೋ ಒಂದು ಈಕ್ವೇಶನ್ ತಗೊಂಡಿದ್ದೀನಿ, ಅದರದ್ದು ಸ್ಲೋಪ್ ಕಂಡುಹಿಡಿಬೇಕು. ಬರೀ ಸ್ಲೋಪ್ ಅಷ್ಟೇ ಕೇಳಿದ್ದಾರೆ ಅಂದ್ಕೊಳ್ಳಿ, ಸ್ಲೋಪ್ ಕಂಡುಹಿಡಿಯೋಣ. ಈಗ ಯಾವುದೇ ಒಂದು ಸ್ಲೋಪ್ ಕಂಡುಹಿಡಿಯುವಾಗ ನೀವು ನೆನ್ಪಿಟ್ಕೋಬೇಕಾಗಿರೋದು ಏನಪ್ಪ ಅಂದರೆ ಈ ಫಾರ್ಮಲ್ ಇರಬೇಕು. ಈಗ ಈ ಕೊಟ್ಟರೆ ಈಕ್ವೇಶನ್ ಈ ಫಾರ್ಮಲ್ ಇದೆಯಾ? ಇಲ್ಲ. ನೋಡಿ, 3x + 5y = 0 ಇರಬೇಕು. ಆಚೆ ಕಡೆ ನಂಬರ್ ಎಲ್ಲ ಒಳಗೆ ಬರಬೇಕು. ಈಗ ಆಚೆ ಕಡೆ ಇದ್ದಾಗ ಏನು ಮಾಡಬೇಕು ಅಂದರೆ ಈ ಫಾರ್ಮ್ ಬರ್ಕೊಳ್ಳಿ. ಈ ಫಾರ್ಮ್ ಬರ್ಕೊಳ್ಳೋದು ಹಿಂಗೆ, 3x + 5y - 7 = 0 ಆಯಿತು. ಆ 7 ಈ ಕಡೆ ತಂದುಬಿಟ್ರೆ -7 ಅಂತ ಬರುತ್ತೆ. ಈಗ ಇದ್ರ ಕೆಳಗಡೆ ಜನರಲ್ ಫಾರ್ಮ್ ಬರ್ಕೊಳ್ಳಿ, ax + by + c = 0. ನೀವು ಯಾವುದೇ ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ಸ್ಲೋಪ್ ಆರ ಕಂಡುಹಿಡಿಬೋದು, ಎಕ್ಸ್ ಇಂಟರ್ಸೆಪ್ಟು ಅಥವಾ ವೈ ಇಂಟರ್ಸೆಪ್ಟ್ ಏನೇ ಕಂಡುಹಿಡಿಬೇಕು ಅಂದ್ರೆ ಫಸ್ಟು ಈ ಫಾರ್ಮ್ ಬರ್ಕೊಳ್ಳಿ. ಈ ಫಾರ್ಮ್ ಬರ್ಕೊಂಡು ನೋಡಿ, ಎ ಬಿ ಸಿ ಎಷ್ಟು ಕಂಡುಹಿಡ್ಕೊಳ್ಳಿ. ಈಗ ಎ ಅಂದರೆ ಎಷ್ಟಪ್ಪ? ಎಕ್ಸ್ ಹಿಂದೆ ಇರೋದು ಎ ಅಂದರೆ 3, ವೈ ಹಿಂದೆ ಇರೋದು ಬಿ = 5, ಸಿ ಅಂದರೆ -7. ಎ ಬಿ ಸಿ ಆಯಿತಾ? ಎ ಬಿ ಸಿ ನೀವು ಕಂಡುಹಿಡ್ಕೊಬಿಟ್ರೆ ಏನು ಬೇಕಾದ್ರೂ ಕಂಡುಹಿಡಿಬೋದು. ಈಗ ಸ್ಲೋಪ್ ಕಂಡುಹಿಡಿಬೇಕಲ್ವಾ? ಸ್ಲೋಪ್ಗೆ ಏನಪ್ಪ ಫಾರ್ಮುಲಾ? -a/b. ಸ್ಲೋಪ್ಗೆ ಫಾರ್ಮುಲಾ -a/b -3/5. ದಿಸ್ ಇಸ್ ಸ್ಲೋಪ್. ಮುಗೀತು. ಬೈ ಚಾನ್ಸ್ ಅವ್ರು ಏನಾದ್ರು ಎಕ್ಸ್ ಇಂಟರ್ಸೆಪ್ಟು ಕೇಳಿದರೆ ನೋಡಿ, -c/a -7 + 7/3 ಬರುತ್ತೆ. ವೈ ಇಂಟರ್ಸೆಪ್ಟ್ ಕೇಳಿದರೆ c/b -7/5. ನೋಡಿ, ಏನಾರು ಕೇಳಿರಲಿ
ಸ್ಲೋಪ್ ಕಂಡುಹಿಡಿಬೇಕು ಅಂತ ಕೊಟ್ಟಾಗ ಅಥವಾ ಎಕ್ಸ್ ಇಂಟರ್ಸೆಪ್ಟ್ ವೈ ಇಂಟರ್ಸೆಪ್ಟ್ ಕಂಡುಹಿಡಿಯಿರಿ ಅಂತ ಕೇಳಿದಾಗ ನೀವು ಈ ಫಾರ್ಮ್ ಬರ್ಕೊಳ್ಳಿ, ಆಯಿತಾ. ಈಗ ಇನ್ನೊಂದು ಲೆಕ್ಕ ಮಾಡೋಣ. ಇದೇ ಲೆಕ್ಕಕ್ಕೆ ಇದು ಮಾಡಿಬಿಡ್ತೀನಿ ನೋಡಿ. ಎಕ್ಸ್ ಇಂಟರ್ಸೆಪ್ಟ್ ನೋಡಿ, ಎಕ್ಸ್ ಇಂಟರ್ಸೆಪ್ಟ್ ಈಸ್ ಈಕ್ವಲ್ ಟು ಮೈನಸ್ ಸಿ ಬೈ ಎ ಮೈನಸ್ ಆಫ್ ಮೈನಸ್ 7/3 ಆಗುತ್ತೆ. ವೈ ಇಂಟರ್ಸೆಪ್ಟ್ ಅಂದರೆ ಸಿ ಬೈ ಬಿ, ಸಿ ಎಷ್ಟಪ್ಪ ಮೈನಸ್ 7/5. ನೋಡಿ ಈ ಥರ ಒಂದು ಈಕ್ವೇಶನ್ ಕೊಟ್ಟಾಗ ಸ್ಲೋಪ್ ಕಂಡುಹಿಡಿಬೇಕು ಅಂದರೆ ಅಥವಾ ಎಕ್ಸ್ ಇಂಟರ್ಸೆಪ್ಟ್ ಕಂಡುಹಿಡಿಬೇಕಂದ್ರೆ ಅಥವಾ ವೈ ಇಂಟರ್ಸೆಪ್ಟ್ ಕಂಡುಹಿಡಿಬೇಕಂದ್ರೆ ನಾವೇನು ಮಾಡಬೇಕು? ಈ ಫಾರ್ಮುಲಾ ಯೂಸ್ ಮಾಡಿ ಫಸ್ಟ್ ಈ ಫಾರ್ಮ್ ಬರ್ಕೊಳ್ಳಿ. ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ, ಎ ಎಷ್ಟು ಬಿ ಎಷ್ಟು ಸಿ ಎಷ್ಟು ಬರ್ಕೊಂಡು ಸ್ಲೋಪ್ ಮತ್ತು ಎಕ್ಸ್ ಇಂಟರ್ಸೆಪ್ಟ್ ವೈ ಇಂಟರ್ಸೆಪ್ಟ್ ಏನು ಕೇಳಿರ್ತಾರೆ ಅದನ್ನು ಕಂಡುಹಿಡಿಬೋದು, ಸರಿನಾ? ನೋಡಿ ಈಗ ಸ್ಲೋಪ್ ಕಂಡುಹಿಡಿಯೋದು, ಎಕ್ಸ್ ಇಂಟರ್ಸೆಪ್ಟ್ ಕಂಡುಹಿಡಿಯೋದು ಮತ್ತು ವೈ ಇಂಟರ್ಸೆಪ್ಟ್ ಕಂಡುಹಿಡಿಯೋದು ಗೊತ್ತಾಯಿತು. ಈಗ ನಿಮಗೆ ಸ್ಲೋಪ್ ಕಂಡುಹಿಡಿಯೋಕ್ಕೆ ಒಂದೊಂದ್ಸರಿ ಏನು ಮಾಡ್ತಾರೆ, ಈ ಥರ ಕೊಟ್ಬಿಡ್ತಾರೆ. ಫೈಂಡ್ ಇನ್ನೊಂದು ಅದೇ ಥರನೇ ಇನ್ನೊಂದು ಮಾಡೋಣ. ಫೈಂಡ್ ದಿ ಸ್ಲೋಪ್ ಆಫ್ ಲೈನ್ ಎಕ್ಸ್ ಮೈನಸ್ ವೈ ಪ್ಲಸ್ 7 ಈಸ್ ಈಕ್ವಲ್ ಟು 0. ಇನ್ನೊಂದು ಪ್ರಾಬ್ಲಮ್ ತಗೋತೀನಿ ಸ್ಲೋಪ್ದೆ. ಈಗ ಇದು ನೋಡಿ, ಎಕ್ಸ್ ಮೈನಸ್ ವೈ ಪ್ಲಸ್ 7 ಈಸ್ ಈಕ್ವಲ್ ಟು 0 ಇದು ಕರೆಕ್ಟಾಗಿದೆ ಅಲ್ವಾ? ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಸ್ ಈಕ್ವಲ್ ಟು 0. ಈಗ ಎ ಅಂದರೆ 1, ಬಿ ಅಂದರೆ -1, ಸಿ ಅಂದರೆ 7. ಫಸ್ಟ್ ಕೆಲಸ ಏನಪ್ಪ ಅಂದರೆ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಫಾರ್ಮಲ್ ಇದೆಯಾ ನೋಡಬೇಕು. ಅದಿಲ್ಲ ಅಂದರೆ ಆ ಫಾರ್ಮ್ ಬರ್ಕೋಬೇಕು. ಅದಿದ್ದರೆ ಎ ಬಿ ಸಿ ಕಂಡುಹಿಡ್ಕೋಬೇಕು. ಇಲ್ಲ ಅಂದರೆ ಈ ಫಾರ್ಮ್ ಬರ್ಕೊಂಡು ಆಮೇಲೆ ಎ ಬಿ ಸಿ ಕಂಡುಹಿಡ್ಕೋಬೇಕು. ಈಗ ಎ ಬಿ ಸಿ ಕಂಡುಹಿಡ್ದಾದ್ಮೇಲೆ ಏನು ಸ್ಲೋಪ್ ಕೇಳಿದಾರಲ್ವ, ಸ್ಲೋಪ್ಗೆ ಒಂದೊಂದ್ಸರಿ ಸಿಂಬಲ್ ಎಮ್ ಯೂಸ್ ಮಾಡ್ತಾರೆ. ಎಮ್ ಅಂದರೆ ಸ್ಲೋಪ್. ಎಮ್ ಇಸ್ ಈಕ್ವಲ್ ಟು ಮೈನಸ್ ಎ ಬೈ ಬಿ ಫಾರ್ಮುಲಾ ನೆನ್ಪಿಟ್ಕೋಬೇಕು. ಮೈನಸ್ ಎ ಬೈ ಬಿ ಮೈನಸ್ 1/-1, ಮೈನಸ್ ಕ್ಯಾನ್ಸಲ್ ಆಗಿ 1 ಬರುತ್ತೆ. ನೋಡಿ, ಸ್ಲೋಪ್ ಆಫ್ ಲೈನ್ ಕಂಡುಹಿಡಿಬೇಕಂದ್ರೆ ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಈ ಪ್ರೊಸೀಜರ್ ಯೂಸ್ ಮಾಡಿದ್ರೆ ತುಂಬ ಈಸಿ. ಫಾರ್ಮುಲಾ ಮೈನಸ್ ಎ ಬೈ ಬಿ, ಎ ಬಿ ಸಿ ತಗೊಂಡು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಬರುತ್ತೆ. ಇದೇ ಥರ ಎಕ್ಸ್ ಇಂಟರ್ಸೆಪ್ಟ್ ವೈ ಇಂಟರ್ಸೆಪ್ಟನ್ನು ಕಂಡುಹಿಡ್ಕೋಬೋದು. ಈಗ ಇದು ಒಂದು ಮೆಥಡ್ ಆಯಿತು ಸ್ಲೋಪ್ ಕಂಡುಹಿಡಿಯೋಕ್ಕೆ. ಒಂದೊಂದ್ಸರಿ ಏನು ಮಾಡ್ತಾರೆ, ಫೈಂಡ್ ದಿ ಸ್ಲೋಪ್ ಆಫ್ ಲೈನ್ ಜಾಯಿನಿಂಗ್ ಪಾಯಿಂಟ್ಸ್ ಅಂತ ಕೊಟ್ಬಿಡ್ತಾರೆ. ಫೈಂಡ್ ದಿ ಸ್ಲೋಪ್ ಆಫ್ ಲೈನ್ ಜಾಯಿನಿಂಗ್ ಪಾಯಿಂಟ್ಸ್ 3, 4 and 7, 8 ಅಂತ ಕೊಟ್ಬಿಡ್ತಾರೆ. ಈಗ ನಿಮಗೆ ಈಕ್ವೇಶನ್ ಕೊಟ್ಟಾಗ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಫಾರ್ಮ್ಗೆ ಬರ್ಕೊಂಡು ಎ ಎಷ್ಟು ಬಿ ಎಷ್ಟು ಸಿ ಎಷ್ಟು ಬರ್ಕೊಂಡು ಆಮೇಲೆ ಮೈನಸ್ ಎ ಬೈ ಬಿ ಹಾಕ್ಬಿಟ್ರೆ ಸ್ಲೋಪ್ ಬರ್ತಾ ಇತ್ತಲ್ವಾ. ಬಟ್ ನಿಮಗೆ ಪ್ರಾಬ್ಲಮ್ ಈ ಥರ ಕೊಟ್ಬಿಟ್ರೆ 2 ಪಾಯಿಂಟ್, ಫೈಂಡ್ ದಿ ಸ್ಲೋಪ್ ಆಫ್ ಲೈನ್ ಜಾಯಿನಿಂಗ್ ದಿ ಪಾಯಿಂಟ್ಸ್ ಅಂದ್ಬಿಟ್ಟು 2 ಪಾಯಿಂಟ್ ಕೊಟ್ಬಿಟ್ಟಾಗ ಏನು ಮಾಡೋದು ಅಂತಂದರೆ ನೋಡಿ, 2 ಪಾಯಿಂಟ್ ಕೊಟ್ಟಾಗ ಫಾರ್ಮುಲಾ ಸ್ಲೋಪ್ ಕಂಡುಹಿಡಿಬೇಕು ಅಂತಂದರೆ ಸ್ಲೋಪ್ ಈಸ್ ಈಕ್ವಲ್ ಟು y2 ಮೈನಸ್ y1 ಡಿವೈಡೆಡ್ ಬೈ x2 ಮೈನಸ್ x1. ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದಿ ಸ್ಲೋಪ್ ಆಫ್ ಎ ಲೈನ್ ವೆನ್ ಇಟ್ಸ್ ಎಂಡ್ ಪಾಯಿಂಟ್ಸ್ ಆರ್ ಗಿವನ್. ಆ ಲೈನ್ದು ಎಂಡ್ ಪಾಯಿಂಟ್ಸ್ ಕೊಟ್ಟಿದ್ದಾಗ ಅದರದ್ದು ಸ್ಲೋಪ್ ಕಂಡುಹಿಡಿಬೇಕಂದ್ರೆ ಈ ಫಾರ್ಮುಲಾ ಯೂಸ್ ಮಾಡಬೇಕು. y2 ಮೈನಸ್ y1 ಡಿವೈಡೆಡ್ ಬೈ x2 ಮೈನಸ್ x1. ಈಗ ಫೈಂಡ್ ದಿ ಸ್ಲೋಪ್ ಆಫ್ ಲೈನ್ ಜಾಯಿನಿಂಗ್ ದಿ ಪಾಯಿಂಟ್ಸ್ ಅಂತ 2 ಕೊಟ್ಟಿದ್ದಾರೆ. ನೀವೇನು ಮಾಡಿ, ಮೊದಲನೇದಕ್ಕೆ x1 y1 ಅಂತ ಬರ್ಕೊಳ್ಳಿ, ಎರಡನೇದು x2 y2 ಅಂತ ಬರ್ಕೊಳ್ಳಿ. ಮೊದಲನೇ ಪಾಯಿಂಟ್ಗೆ x1 y1, ಎರಡನೇ ಪಾಯಿಂಟ್ಗೆ x2 y2. ಈಗ ಸ್ಲೋಪ್ ಕಂಡುಹಿಡಿಬೇಕಂದ್ರೆ ಫಾರ್ಮುಲಾ ಏನು, ಈ ಥರ 2 ಪಾಯಿಂಟ್ ಬಂದಾಗ y2 ಮೈನಸ್ y1 ಡಿವೈಡೆಡ್ ಬೈ x2 ಮೈನಸ್ x1. ಈಗ y2 ಅಂತಂದರೆ ಎಷ್ಟು, 8. y2 ಅಂದರೆ 8 ಮೈನಸ್ y1 ಅಂದರೆ 4 ಡಿವೈಡ್ ಬೈ x2 7, x1 3. 8 ಮೈನಸ್ 4 ಅಂದರೆ 4, 7 ಮೈನಸ್ 3 ಅಂದರೆ 4, 4 ಕ್ಯಾನ್ಸಲ್ 1. ಅಂದರೆ ಸ್ಲೋಪ್ ಆಫ್ ಲೈನ್ ಜಾಯಿನಿಂಗ್ ಪಾಯಿಂಟ್ಸ್ 2 ಪಾಯಿಂಟ್ ಕೊಟ್ಟಾಗ ಸ್ಲೋಪ್ ಕಂಡುಹಿಡಿಬೇಕು ಅಂತಂದರೆ ನೋಡಿ ಈ ಥರ, ಸರಿನಾ? 2 ಪಾಯಿಂಟ್ ಕೊಟ್ಟಾಗ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಈಕ್ವೇಶನ್ ಕೊಟ್ಟಾಗ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಫಾರ್ಮ್ ಮಾಡ್ಕೊಂಡು ಎ ಎಷ್ಟು ಬಿ ಎಷ್ಟು ಸಿ ಎಷ್ಟು ಕಂಡಿಡ್ತೀವಿ, ಮೈನಸ್ ಎ ಬೈ ಬಿ ಹಾಕೊಂಡ್ರೆ ಸ್ಲೋಪ್ ಬರುತ್ತೆ, ಸರಿನಾ? ಈಗ ಇನ್ನೊಂದು ಪ್ರಾಬ್ಲಮ್ ಮಾಡೋಣ. ಇದು ಫೈಂಡ್ ದಿ ಸ್ಲೋಪ್ ಆಫ್ ಲೈನ್ ಜಾಯಿನಿಂಗ್ ಪಾಯಿಂಟ್ -3, 7, 2, -8. ನೋಡಿ, ಏನಾರ ಕೊಟ್ಕೊಳ್ಳಿ, ಪಾಯಿಂಟ್ ಏನಾರ ಕೊಟ್ಕೊಳ್ಳಿ. 2 ಪಾಯಿಂಟ್ ಇತ್ತು ಅಂದರೆ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಮೊದಲನೇ ಪಾಯಿಂಟ್ x1 y1, ಎರಡನೇ ಪಾಯಿಂಟ್ x2 y2.
ಇವಾಗ y2 ಅಂದರೆ ಎಷ್ಟಪ್ಪ -8 ನೋಡಿ -8 ಮೈನಸ್ y1 ಅಂದರೆ 7 x2 2 x1 ಅಂದರೆ -3 -8 -7 ಅಂದರೆ -15 ಇದು 2 + 3 ಆಗುತ್ತೆ -15 ಡಿವೈಡೆಡ್ ಬೈ 2 + 3 ಅಂದರೆ 5 5 1s 5 3s ಆನ್ಸರ್ -3 ನೋಡಿ -8 -7 ಅಂದರೆ ಎರಡು ಮೈನಸ್ ಇದ್ರೆ ಆ್ಯಡ್ ಮಾಡಿಬಿಟ್ಟು ಮೈನಸ್ ಏನು ಹಾಕಬೇಕು 2 ಮೈನಸ್ ಇಂಟು ಮೈನಸ್ ಪ್ಲಸ್ 2 + 3 ಅಂದರೆ 5 5 3s 15 ಇಲ್ಲಿ ಮೈನಸ್ ಇರೋದ್ರಿಂದ -3 -3 ಕರೆಕ್ಟ್ ಇದೆ ನೋಡಿ ಸ್ಲೋಪ್ ಆಫ್ ಲೈನ್ ಜಾಯಿನಿಂಗ್ ಪಾಯಿಂಟ್ಸ್ ಅಂದರೆ ಇದಕ್ಕೆ -3 ಸರಿನಾ ಕ್ಯಾನ್ಸಲ್ ಆಗಿಲ್ಲ ಅಂತಂದರೆ 2/5 3/5 ಆ ಥರ ಎಲ್ಲ ಬರ್ತವೆ ಬರಲಿ ಏನಾರ ಬರಲಿ ಕ್ಯಾನ್ಸಲ್ ಆದರೆ ಕ್ಯಾನ್ಸಲ್ ಮಾಡಬೇಕು ಕ್ಯಾನ್ಸಲ್ ಆಗಿಲ್ಲ ಅಂದರೆ ಹಂಗೆ ಇಡಬೇಕು ನೋಡಿ ಈಗ ನಿಮಗೆ ಪಾಯಿಂಟ್ ಅಂದರೆ ಏನು ಗೊತ್ತಾಯಿತು ಲೈನ್ ಅಂದರೆ ಏನು ಗೊತ್ತಾಯಿತು ಸ್ಲೋಪ್ ಅಂದರೆ ಏನು ಗೊತ್ತಾಯಿತು ಎಕ್ಸ್ ಇಂಟರ್ಸೆಪ್ಟ್ ವೈ ಇಂಟರ್ಸೆಪ್ಟ್ ಗೊತ್ತಾಯಿತು ಆಮೇಲೆ ಸ್ಲೋಪ್ ಕಂಡುಹಿಡಿಬೇಕಂದ್ರೆ ಈಕ್ವೇಷನ್ ಆಫ್ ಲೈನ್ ಕೊಟ್ಟಾಗ ಹಿಂಗೆ ಮತ್ತು 2 ಪಾಯಿಂಟ್ ಕೊಟ್ಟಾಗ ಹಿಂಗೆ ಅಂತ ಗೊತ್ತಾಯಿತು ಆಯಿತಾ ಈಗ ನಿಮಗೆ ನೋಡಿ ಈಕ್ವೇಷನ್ ಆಫ್ ಲೈನ್ ಕಂಡುಹಿಡಿಯೋದು ಕೇಳ್ತಾರೆ ಈಕ್ವೇಷನ್ ಆಫ್ ಲೈನ್ ಫೈಂಡ್ ದಿ equation of line passing through 1 2 and having slope 5 ಅಂತ ಕೊಡ್ತಾರೆ ನೋಡಿ ಈಕ್ವೇಷನ್ ಆಫ್ ಲೈನ್ ಕಂಡುಹಿಡಿಯಬೇಕಂದ್ರೆ 4-5 ಮೆಥಡ್ ಇದೆ ಆಯ್ತಾ 4-5 ಥರ ಪ್ರಾಬ್ಲಮ್ಸ್ ಕೊಡ್ತಾರೆ ಅದರಲ್ಲಿ ಮೊದಲನೇ ಥರ ಇದು ಫೈಂಡ್ ದಿ ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ 1 2 ಪಾಸಿಂಗ್ ಥ್ರೂ ಅಂದ್ಬಿಟ್ಟು ಒಂದು ಪಾಯಿಂಟ್ ಏನು ಕೊಟ್ಟಿರ್ತಾರೆ ಆ್ಯಂಡ್ ಹ್ಯಾವಿಂಗ್ ಸ್ಲೋಪ್ ಅಂತ ಕೊಟ್ಟಿರ್ತಾರೆ ಆಯಿತಾ ನೋಡಿ ಈಗ ಯಾವುದೇ ಒಂದು ಈಕ್ವೇಷನ್ ಕಂಡುಹಿಡಿಬೇಕಂದ್ರೆ ಈಕ್ವೇಷನ್ ಆಫ್ ಲೈನ್ ಕಂಡುಹಿಡಿಬೇಕಂದ್ರೆ ಒಂದು ಫಾರ್ಮುಲಾ ಏನಪ್ಪ ಅಂದರೆ y - y1 = m × x - x1 ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಈಕ್ವೇಷನ್ ಆಫ್ ಎ ಲೈನ್ ಈಸ್ y - y1 = m × x - x1 ಇಲ್ಲಿ y ಅಂದರೆ ಇದು yನೇ ಯಾವಾಗಲೂ yನೇ ಅದೇನು ಮಾಡೋಂಗಿಲ್ಲ y ಅಂದರೆ y ಅಂತಾನೆ ಬರ್ಕೋಬೇಕು ಈ y1 ಅಂತಂದರೆ ನೋಡಿ ಇಲ್ಲೈತೆ ಪಾಯಿಂಟ್ ಕೊಟ್ಟಿರ್ತಾರಲ್ಲ ಮೊದಲನೇದು x1 ಎರಡನೇದು y1 ಆಮೇಲೆ ಇದು m ಐತಲ್ಲ ಇದು ಸ್ಲೋಪ್ ಅಂತ m ಅಂದರೆ x1 ಅಂದರೆ ಇದು x ಅಂದರೆ xನೇ x ಅಂದರೆ ಏನು ಬರ್ಕೊಳ್ಳೋಂಗಿಲ್ಲ x ಅಂದರೆ x ಅಂತಾನೆ ಬರೀಬೇಕು y ಅಂದರೆ y ಅಂತಾನೆ ಬರೀಬೇಕು x1 y1 ಅಂದರೆ ಅಲ್ಲಿ ಕೊಟ್ಟಿದ್ದಾರಲ್ಲ ಪಾಯಿಂಟ್ ಅದು x1 y1 m ಅಂದರೆ ನೋಡಿ ಇವರೇ ಕೊಟ್ಬಿಟ್ಟವ್ರೆ m ಅಂತ ಎಮ್ ಏನಾರು ಕೊಟ್ಟಿಲ್ಲ ಅಂದರೆ ಎಮ್ನ ನಾವು ಕಂಡುಹಿಡ್ಕೊಂಡು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗತ್ತೆ ಆಯಿತಾ ಎಮ್ ಡೈರೆಕ್ಟಾಗಿ ಕೊಟ್ಟಿರೋದ್ರಿಂದ ಎಮ್ಮನ್ನು ಹಾಕೋಬೋದು ಈಗ ಇಲ್ಲಿ ಎಮ್ ಅಂದರೆ 5 ಆಯಿತಾ ಯಾಕಂದರೆ ಅವ್ರು ಕೊಟ್ಬಿಟ್ಟಿದ್ದಾರೆ ಸ್ಲೋಪ್ ಈಸ್ 5 ಅಂತ ಮತ್ತು ಪಾಸಿಂಗ್ ಥ್ರೂ ಪಾಯಿಂಟ್ ಅಂತ ಕೊಟ್ಟಿರ್ತಾರಲ್ಲ ಅದು ಒಂದು x1 ಇನ್ನೊಂದು y1 x1 y1 ಈಗ ನೋಡಿ ಫಾರ್ಮುಲಾ y - y1 = m × x - x1 ಅಲ್ವಾ ಈಗ y ಅಂದರೆ y ಹಂಗೆ ಬರ್ಕೋಬೇಕು y1 ಅಂದರೆ ನೋಡಿ y1 ಅಂದರೆ 2 m ಅಂದರೆ ಎಷ್ಟು 5 x - x1 ಅಂದರೆ 1 ನೋಡಿ ಇದು ಈಕ್ವೇಷನ್ ಇದು ಜನರಲ್ ಫಾರ್ಮ್ ಈಕ್ವೇಷನ್ ಕಂಡುಹಿಡಿಯೋಕ್ಕೆ ಈಕ್ವೇಷನ್ ಆಫ್ ಲೈನ್ ಕಂಡುಹಿಡಿಯೋಕ್ಕೆ ಇದರಲ್ಲಿ y1 ಗೆ ಸಬ್ಸ್ಟಿಟ್ಯೂಟ್ ಮಾಡಿದೆ m ಅವರೇ ಕೊಟ್ಟಿದ್ರು ಹಾಕೊಂಡೆ x ಹಂಗೆ ಬರದೆ x1 ಸಬ್ಸ್ಟಿಟ್ಯೂಟ್ ಮಾಡಿದೆ ಇದನ್ನು ಸಿಂಪ್ಲಿಫೈ ಮಾಡೋದು ಸಿಂಪ್ಲಿಫೈ ಮಾಡಿದಾಗ ನೋಡಿ y - 2 ಮಲ್ಟಿಪ್ಲೈ ಮಾಡೋಣ 5x - 5 5 ಇಂದ ಎರಡನ್ನು ಮಲ್ಟಿಪ್ಲೈ ಮಾಡಿದೆ 5x - 5 ಬಂತು ಈಗ ಇದನ್ನು ಈ ಕಡೆ ತಗೊಳ್ಳೋಣ ಈ ಕಡೆ ತಗೊಬಂದರೆ y - 2 - 5x + 5 = 0 ಆಯಿತಾ ನೋಡಿ ಈಕ್ವೇಷನ್ ಆಫ್ ಲೈನ್ ಬರೆಯುವಾಗ ಯಾವಾಗಲೂ ಫಸ್ಟ್ ಎಕ್ಸ್ ಟರ್ಮ್ ಬರೀಬೇಕು ಆಮೇಲೆ y ಟರ್ಮ್ ಬರೀಬೇಕು ಆಮೇಲೆ ಕಾನ್ಸ್ಟೆಂಟ್ ನಂಬರ್ ಬರೀಬೇಕು ಆಮೇಲೆ ಈಕ್ವಲ್ಸ್ ಆಮೇಲೆ 0 ಆಯಿತಾ ಈಗ ಫಸ್ಟ್ ಎಕ್ಸ್ ಟರ್ಮ್ ಬರೆಯೋಣ -5x ಆಮೇಲೆ y ಟರ್ಮ್ y + y ನೆಕ್ಸ್ಟ್ ನೋಡಿ -2 ಇದೆ +5 ಇದೆ -2 + 5 ಅಂತಂದರೆ -2 + 5 ಅಂದರೆ +3 = 0 ನೋಡಿ ಇದು ಈಕ್ವೇಷನ್ ಆಫ್ ಲೈನ್ ನಿಮಗೆ ಯೂಶುವಲಿ ಇಲ್ಲಿ ಫಸ್ಟ್ ಮೈನಸ್ ಇದ್ರೆ ಮೈನಸ್ ಅಂತ ಕೊಡಲ್ಲ ಅವರು ಪ್ಲಸ್ ಮಾಡಿರ್ತಾರೆ ಈಗ ಇದನ್ನ ಹೆಂಗಪ್ಪ ಪ್ಲಸ್ ಮಾಡ್ಕೊಳ್ಳೋದು ಅಂದರೆ ಈ ಟರ್ಮ್ಸ್ ಐತಲ್ಲ ಮೂರು ಟರ್ಮನ್ನು ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಬೇಕು ಇಲ್ಲ ಅಂದರೆ ನೋಡಿ ಸ್ಟಾರ್ಟಿಂಗ್ ಮೈನಸ್ ಇರಲ್ಲ ನಿಮಗೆ ಆನ್ಸರಲ್ಲಿ ಇದೇ ಥರ ಆನ್ಸರ್ ಏನಾರ ಇದ್ದರೆ ಅದು ಕರೆಕ್ಟ್ ಹಾಕ್ಕೊಳ್ಳಿ ಯೂಶುವಲಿ 100% ಈ ಥರ ಆನ್ಸರ್ ಕೊಡಲ್ಲ ಅವರು ಏನು ಮಾಡ್ತಾರೆ ಅಂದರೆ ಇದನ್ನ ಪ್ಲಸ್ ಮಾಡಿರ್ತಾರೆ -5x ಐತೆ ಅಲ್ವಾ +5x ಅಂತ ಮಾಡಿಬಿಡ್ತಾರೆ
ಪ್ಲಸ್ 5x ಅಂತ ಮಾಡಿದ್ರೆ ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಇರ್ತಾವಲ್ಲ ಅದಕ್ಕೆ ಪ್ಲಸ್ ಇದ್ರೆ ಮೈನಸ್ ಮಾಡಬೇಕು, ಮೈನಸ್ ಇದ್ರೆ ಪ್ಲಸ್ ಮಾಡಬೇಕು. ಈಗ ನೋಡಿ ಪ್ಲಸ್ ಐತೆ ಅಲ್ವಾ -y, ಇದು ಪ್ಲಸ್ ಐತೆ ಅಲ್ವಾ -3. ನೋಡಿ ಈ ಥರ ಫಸ್ಟ್ ಏನಾದರೂ ಮೈನಸ್ ಬಂದರೆ ಮೈನಸ್ ಅಂತ ಕೊಡಲ್ಲ, ಎಕ್ಸ್ಗೆ ಮೈನಸ್ ಇದ್ದಾಗ ಆನ್ಸರಲ್ಲಿ -5x ಅಂತ ಕೊಡಲ್ಲ, ಅದನ್ನ ಪ್ಲಸ್ ಮಾಡಿರ್ತಾರೆ. ನೋಡಿ ಪ್ಲಸ್ ಮಾಡಿದ್ರು ಅಂತಂದರೆ ನೆಕ್ಸ್ಟ್ ಏನು ಮಾಡಬೇಕು, ಈಗ ವೈಗೆ ಪ್ಲಸ್ ಐತೆ ಮೈನಸ್ ಹಾಕೋಬೇಕು, 3ಗೆ ಪ್ಲಸ್ ಐತೆ ಮೈನಸ್ ಹಾಕೋಬೇಕು. ಅಂದರೆ ಮೈನಸ್ಸಿಂದ ಎಲ್ಲ ಮಲ್ಟಿಪ್ಲೈ ಮಾಡಿದ್ದಾರೆ ಅಂತ ಅರ್ಥ. ಈ ಫುಲ್ ಈಕ್ವೇಷನ್ ಐತಲ್ಲ ಅದನ್ನು ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿದ್ದಾರೆ. ನೋಡಿ -5x ಮೈನಸ್ಸಿಂದ ಮಾಡಿದ್ರೆ +5x ಬರುತ್ತೆ, ಪ್ಲಸ್ ವೈನ ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿದ್ರೆ -y ಬರುತ್ತೆ, +3ನ ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿದ್ರೆ -3 ಬರುತ್ತೆ. ನೋಡಿ ಇದು ಈ ಆನ್ಸರ್ ಕೊಟ್ಟಿರ್ತಾರೆ ನಿಮ್ಗೆ, ಯಾವಾಗಲೂ ಈ ಆನ್ಸರ್ ಕೊಡ್ತಾರೆ. ಮೈನಸ್ ಇದ್ದರೆ ಮೈನಸ್ ಕೊಡಲ್ಲ, ಸರಿನಾ. ಮೈನಸ್ ಇದ್ದಾಗ ಇದು ಪ್ಲಸ್ ಮಾಡ್ಕೋಬೇಕಂದ್ರೆ ಏನಿಲ್ಲ, ಪ್ಲಸ್ ಮಾಡ್ಕೊಂಡು ನೆಕ್ಸ್ಟು ಸೈನ್ಗಳು ಚೇಂಜ್ ಮಾಡ್ಕೊಂಡ್ರೆ ಬರುತ್ತೆ, ಇಲ್ಲ ಮೈನಸ್ಸಿಂದ ಎಲ್ಲ ಮಲ್ಟಿಪ್ಲೈ ಮಾಡಿದ್ರು ಬರುತ್ತೆ. ಈಗ ಈ ಟೈಪ್ ಇನ್ನೊಂದು ಲೆಕ್ಕ ಮಾಡ್ತೀನಿ ನೋಡಿ. ಇನ್ನೊಂದು ಲೆಕ್ಕ, ಫೈಂಡ್ ದ ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ 7, 5 ಹ್ಯಾವಿಂಗ್ ಸ್ಲೋಪ್ -3 ಅಥವಾ -3/4 ಅನ್ಕೊಳ್ಳೋಣ ಬಿಡಿ, ಬೇರೆ ಥರ ಚೇಂಜ್ ಮಾಡೋಣ. ಸ್ಲೋಪ್ ಬೇರೆ ಇದೆ, ಬರೀ ಹೋಲ್ ನಂಬರ್ ಎಲ್ಲ ಫ್ರ್ಯಾಕ್ಷನ್ ಕೊಡೋಣ. ಈಗ ಇಲ್ಲಿ ಈಕ್ವೇಷನ್ ಆಫ್ ಲೈನ್ ಕೇಳಿದಾರಲ್ವಾ, ಈಕ್ವೇಷನ್ ಆಫ್ ಲೈನ್ಗೆ ಫಾರ್ಮುಲಾ y - y1 = m × x - x1. ಈಗ ಇಲ್ಲಿ m ಕೊಟ್ಬಿಟ್ಟವ್ರು ಅವರೇ ಅಲ್ವಾ, m ಅಂದರೆ ಏನು -3/4. ಆಮೇಲೆ ಪಾಯಿಂಟ್ ಕೊಟ್ಟಿದ್ದಾರೆ x1 y1, ಸಬ್ಸ್ಟಿಟ್ಯೂಟ್ ಮಾಡಿ. y ಅಂದರೆ y ಬರ್ಕೊಳ್ಳಿ, -y1 ಅಂದರೆ 5, m ಅಂದರೆ -3/4, x - x1 ಅಂದರೆ 7, ಸರಿನಾ. ನೋಡಿ y - y1, y1ಗೆ ಏನು ಹಾಕೊಂಡೆ 5 ಹಾಕೊಂಡೆ, m ಜಾಗದಲ್ಲಿ ಸ್ಲೋಪ್ ಅಂತ ಕೊಟ್ಟಿದ್ದಾರೆ -3/4, x - 7. ಈಗ ಸಿಂಪ್ಲಿಫೈ ಮಾಡೋದು ನೋಡಿ, ಈ ಥರ ಫ್ರ್ಯಾಕ್ಷನ್ ಬಂದಾಗ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ y - 5 × 4 ಬರುತ್ತೆ, ಇದು -3 × x - 7. ನೋಡಿ 4ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ, 4 ಈ ಕಡೆ ಬರುತ್ತೆ. ಈಗ 4ಇಂದ ಮಲ್ಟಿಪ್ಲೈ ಮಾಡಿದ್ರೆ 4y - 20 -3ಇಂದ ಮಾಡಿದ್ರೆ -3x + 21. ನೋಡಿ ಈ ಥರ ಮಲ್ಟಿಪ್ಲೈ ಮಾಡ್ಕೋಬೇಕು. ಈಗ ಅಲ್ಲಿರೋದೆಲ್ಲ ಈ ಕಡೆ ತಗೋಬೋಣ, ಅಲ್ಲಿರೋದೆಲ್ಲ ಈ ಕಡೆ ತಗೊಬಂದರೆ 4y - 20 + 3x - 21 = 0. ನಿಮ್ಗೆ ಯಾವಾಗಲೂ ನೆನಪಿಟ್ಕೊಳ್ಳಿ, ಈಕ್ವೇಷನ್ ಆಫ್ ಲೈನ್ ಬರೆಯುವಾಗ ಫಸ್ಟ್ x ಬರೀಬೇಕು, x ಅಂದರೆ 3x, ಆಮೇಲೆ y ಬರೀಬೇಕು 4y. ನೆಕ್ಸ್ಟ್ ಇವೆರಡು ನಂಬರ್ ಸಿಂಪ್ಲಿಫೈ ಮಾಡಬೇಕು. -20 - 21 ಅಂತ ಇದೆ, -20 - 21 ಅಂದರೆ -41 = 0. ನೋಡಿ ದಿಸ್ ಈಸ್ ದಿ ರಿಕ್ವೈರ್ಡ್ ಈಕ್ವೇಷನ್ ಆಫ್ ಲೈನ್. ಇದೇ ನಮಗೆ ಬೇಕಾಗಿರೋ ಈಕ್ವೇಷನ್ ಆಫ್ ಲೈನ್, ಸರಿನಾ. ನೋಡಿ ಫೈಂಡ್ ದಿ ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ ಅಂತ ಕೊಟ್ಟರೆ, ಒಂದು ಪಾಯಿಂಟ್ ಕೊಟ್ಬಿಟ್ಟು ಸ್ಲೋಪ್ ಕೊಟ್ಟರೆ ಈ ಥರ ಮಾಡಬೇಕು. ನೋಡಿ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ, ಫೈಂಡ್ ದಿ ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ ದಿ ಪಾಯಿಂಟ್ಸ್ ಅಂದ್ಬಿಟ್ಟು 2 ಪಾಯಿಂಟ್ ಕೊಡ್ತಾರೆ. ಪಾಸಿಂಗ್ ಥ್ರೂ ದಿ ಪಾಯಿಂಟ್ಸ್ 2, 3 and 7, 5 ಅಂತ ಕೊಟ್ಟಿರ್ತಾರೆ. ಫೈಂಡ್ ದಿ ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ ದಿ ಪಾಯಿಂಟ್ಸ್ 2, 3 and 7, 5. ನೋಡಿ ಈ ಥರ ಕೊಟ್ಟಾಗ y - y1 ಸೇಮ್ ಅದೇ ಫಾರ್ಮುಲಾನೇ, ಹೆಂಗಾದ್ರೂ ಕೊಟ್ಕೊಳ್ಳಿ. ಫಾರ್ಮುಲಾ ಏನಪ್ಪ ಅಂತಂದರೆ ನೋಡಿ y - y1 = m × x - x1. ಈಗ ನಿಮ್ಗೆ ಏನಪ್ಪ ಅಂತಂದರೆ ನೋಡಿ x1 y1 ಅಂದರೆ ಇದೆ, ಫಸ್ಟ್ ಕೊಟ್ಟಿರ್ತಾರಲ್ಲ, ದಿಸ್ ಈಸ್ x1 y1 ಆಯಿತು. x1 y1 ಆಯಿತು. ಈಗ m ಹೆಂಗೆ ಕಂಡುಹಿಡಿತೀರಾ, m ನೋಡಿ m ಅಂದರೆ ಸ್ಲೋಪು. ಇಂದ ಪ್ರಾಬ್ಲಮಲ್ಲಿ m ಕೊಟ್ಬಿಟ್ಟಿದ್ರು, ಇದರಲ್ಲಿ m ಕೊಟ್ಟಿಲ್ಲ. m ಕೊಟ್ಟಿಲ್ಲ ಅಂದರೆ m ನ ಕಂಡುಹಿಡಿಬೇಕು. ನೋಡಿ m ಕಂಡುಹಿಡಿಬೇಕಂದ್ರೆ 2 ಪಾಯಿಂಟ್ ಕೊಟ್ಟಾಗ m ಕಂಡುಹಿಡಿಯೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದೀನಿ. 2 ಪಾಯಿಂಟ್ ಕೊಟ್ಟಾಗ m ಕಂಡುಹಿಡಿಯೋದು ಹೆಂಗೆ ಅಂತ, ಹೆಂಗೆ y2 - y1 / x2 - x1 ಈ ಫಾರ್ಮುಲಾ ಹಾಕಬೇಕು. 2 ಪಾಯಿಂಟ್ ಕೊಟ್ಟಾಗ m ಕಂಡುಹಿಡಿಬೇಕಂದ್ರೆ y ಅಲ್ಲ ಇದು m ಕಂಡುಹಿಡಿಬೇಕಂತಂದ್ರೆ m ಅಂದರೆ ಸ್ಲೋಪ್. 2 ಪಾಯಿಂಟ್ ಕೊಟ್ಟಾಗ ಸ್ಲೋಪ್ ಕಂಡುಹಿಡಿಬೇಕಂದ್ರೆ y2 - y1 / x2 - x1 ಫಾರ್ಮುಲಾ. ನೋಡಿ ಇದು ಒಂದು x1 y1, ಇನ್ನೊಂದು x2 y2. ಮೊದಲನೇದು x1 y1, ಎರಡನೇದು x2 y2. ಇವಾಗ ಇದು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 5 - 3
7 minus 2, 5 minus 3 ಅಂದರೆ 2 by 5 ಬರುತ್ತೆ ನೋಡಿ. ಸ್ಲೋಪ್ ಏನಾಯಿತು 2 by 5 ಬಂತು. ಈ ಥರ 2 ಪಾಯಿಂಟ್ ಕೊಟ್ಟಾಗ ಈಕ್ವೇಷನ್ ಆಫ್ ಲೈನ್ ಕಂಡುಹಿಡಿಯಿರಿ ಅಂದರೆ ನಾವು ಏನು ಕಂಡುಹಿಡ್ಕೋಬೇಕು, ಎಮ್ ಬೇಕು. ಅದಕ್ಕೆ ಎಮ್ ಕಂಡುಹಿಡ್ಕೋಬೇಕಂದ್ರೆ ಆಲ್ರೆಡಿ ನಿಮ್ಗೆ ಹೇಳ್ಕೊಟ್ಟೆ, 2 ಪಾಯಿಂಟ್ ಕೊಟ್ಟಾಗ ಎಮ್ ಹೆಂಗೆ ಕಂಡುಹಿಡಿಯೋದು ಅಂತ ನೋಡಿ, ಫಾರ್ಮುಲಾ ಕಂಡುಹಿಡಿಬೇಕು. ಈಗ ಇಲ್ಲಿಗೆ ಬರೋಣ. ಈಕ್ವೇಷನ್ ಆಫ್ ಲೈನ್ ನೋಡಿ, y ಮೈನಸ್ y1 ಅಂದರೆ ನೋಡಿ ಇದೆ 3, m ಅಂದರೆ 2 by 5, x ಅಂದರೆ x1 ಅಂದರೆ ಇದು 2 ನೋಡಿ. ಈ ಥರ ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ ದಿ ಪಾಯಿಂಟ್ಸ್ ಅಂದ್ಬಿಟ್ಟು 2 ಪಾಯಿಂಟ್ ಕೊಟ್ಟಾಗ ಫಸ್ಟ್ ಎಮ್ ಕಂಡು ಹಿಡ್ಕೋಬೇಕು. x1 y1 ಅಂದರೆ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಈಗ ಸಿಂಪ್ಲಿಫೈ ಮಾಡೋಣ ನೋಡಿ. ಕ್ರಾಸ್ ಮಲ್ಟಿಪ್ಲೈ 5 ಇಂದ ಮಲ್ಟಿಪ್ಲೈ ಮಾಡಬೇಕು. y ಮೈನಸ್ 3 ಇಂಟು 5, 2 ಇಂಟು x ಮೈನಸ್ 2, 5 ಈ ಕಡೆ ತಂದ್ಬಿಟ್ಟೆ. 5 ಇಂದ ಮಲ್ಟಿಪ್ಲೈ ಮಾಡಿ 5y ಮೈನಸ್ 15 ಇಸ್ ಈಕ್ವಲ್ ಟು 2x ಮೈನಸ್ 4 ಆಗುತ್ತೆ. 2 ಇಂಟು x 2x ಮೈನಸ್ 2 ಇಂಟು 2 4 ಆಯಿತು. ಅದಷ್ಟು ಈ ಕಡೆ ತಗೊಂಡ್ರೆ 5y ಮೈನಸ್ 15 ಮೈನಸ್ 2x ಪ್ಲಸ್ 4 ಇಸ್ ಈಕ್ವಲ್ ಟು 0. ಈಗ ನೀವೇನು ಮಾಡಬೇಕು, ಫಸ್ಟು ಎಕ್ಸ್ ಬರೀಬೇಕು. ಯಾವಾಗಲೂ ಎಕ್ಸ್ ಅಂತಂದರೆ ಮೈನಸ್ 2x ಅಲ್ವಾ, ಮೈನಸ್ 2x. ಆಮೇಲೆ y ಬರೀಬೇಕು ಪ್ಲಸ್ 5y. ನೆಕ್ಸ್ಟ್ ನಂಬರ್ ತಗೊಳ್ಳಿ, ಮೈನಸ್ 15 ಪ್ಲಸ್ 4 ಅಂತ ಇದೆ. ಮೈನಸ್ 15 ಪ್ಲಸ್ 4 ಅಂದರೆ ಮೈನಸ್ 11 ಇಸ್ ಈಕ್ವಲ್ ಟು 0 ನೋಡಿ. ಇವಾಗ ಏನಾಯ್ತು ನೋಡಿ, ಇಲ್ಲಿ ಮೈನಸ್ ಬಂದ್ಬಿಡ್ತು. ಫಸ್ಟ್ ಮೈನಸ್ ಬರಬಾರ್ದು ಯಾವಾಗಲೂ. ಮೈನಸ್ ಬಂದ್ರೂ ನಿಮ್ಗೆ ಆನ್ಸರಲ್ಲಿ ಕೊಟ್ಟಿರಲ್ಲ. ಇದನ್ನು ಪ್ಲಸ್ ಮಾಡ್ಕೊಳ್ಳೋದು ಹೆಂಗೆ, ಏನೂ ಇಲ್ಲ, ಇದು ಪ್ಲಸ್ ಮಾಡ್ಕೊಳ್ಳಿ. 2 ಅಂತ ಬರೀರಿ, ಪ್ಲಸ್ ಆಯ್ತಲ್ವ ಮೈನಸ್ ಬರೀರಿ, ಮೈನಸ್ ಐತಲ್ವ ಪ್ಲಸ್ ಬರೀರಿ, ಮುಗೀತಷ್ಟೇ. ಇಲ್ಲಿ ಮೈನಸ್ ಇದ್ದಾಗ ಇದನ್ನು ಪ್ಲಸ್ ಮಾಡ್ಕೋಬೇಕು ಅಂತಂದರೆ ಪ್ಲಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬನ್ನಿ, ಪ್ಲಸ್ ಐತೆ ಮೈನಸ್ ಹಾಕಿ, ಮೈನಸ್ ಐತೆ ಪ್ಲಸ್ ಹಾಕಿ, ಮುಗೀತು ಅಷ್ಟೇ ನೋಡಿ. 2 ಪಾಯಿಂಟ್ ಕೊಟ್ಟಾಗ ಈ ಥರ ಈಕ್ವೇಷನ್ ಕಂಡುಹಿಡಿಬೇಕಂದ್ರೆ ಈ ಪ್ರೊಸೀಜರ್ ಯೂಸ್ ಮಾಡಬೇಕು. ಈಕ್ವೇಷನ್ ಆಫ್ ಲೈನ್ ಕಂಡುಹಿಡಿಬೇಕಂದ್ರೆ ಈಗ ಲಾಸ್ಟ್ ಪ್ರಾಬ್ಲಮ್ ಮಾಡಿದ್ದು ಒಂದು ಪಾಯಿಂಟು, ಇನ್ನೊಂದು ಸ್ಲೋಪ್ ಕೊಟ್ಬಿಟ್ಟಿದ್ರು. ಇದರಲ್ಲಿ 2 ಪಾಯಿಂಟ್ ಕೊಟ್ಬಿಟ್ಟಿದ್ದಾರೆ. 2 ಪಾಯಿಂಟ್ ಕೊಟ್ಟಾಗ ಈ ಫಾರ್ಮುಲಾ, ಈ ಪ್ರೊಸೀಜರ್ ಯೂಸ್ ಮಾಡಬೇಕು. ಆಯಿತಾ? ನೆಕ್ಸ್ಟು ಫೈಂಡ್ ದಿ ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ ದಿ ಪಾಯಿಂಟ್ ಅಂದ್ಬಿಟ್ಟು ಒಂದು ಪಾಯಿಂಟ್ ಕೊಟ್ಟಿರ್ತಾರೆ 1 3. ಪಾಸಿಂಗ್ ಥ್ರೂ ದಿ ಪಾಯಿಂಟ್ ಅಂದ್ಬಿಟ್ಟು ಒಂದು ಪಾಯಿಂಟ್ ಕೊಟ್ಟಿರ್ತಾರೆ 1 3 ಆ್ಯಂಡ್ ಪ್ಯಾರಲಲ್ ಟು ದಿ ಲೈನ್. ಪ್ಯಾರಲಲ್ ಟು ದಿ ಲೈನ್ ಅಂದ್ಬಿಟ್ಟು ಒಂದು ಲೈನ್ ಕೊಟ್ಟಿರ್ತಾರೆ ನೋಡಿ. ತುಂಬ ಇಂಪಾರ್ಟೆಂಟು. ಇಲ್ಲಿ ಫೈಂಡ್ ದಿ ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ ದಿ ಪಾಯಿಂಟ್ ಅಂದ್ಬಿಟ್ಟು ಒಂದು ಪಾಯಿಂಟ್ ಕೊಟ್ಟಿರ್ತಾರೆ ಆ್ಯಂಡ್ ಪ್ಯಾರಲಲ್ ಟು ದಿ ಲೈನ್ ಅಂದ್ಬಿಟ್ಟು ಒಂದು ಲೈನ್ ಈಕ್ವೇಷನ್ ಕೊಟ್ಟಿರ್ತಾರೆ. ಆಯಿತಾ? ನಾವು ಈಕ್ವೇಷನ್ ಆಫ್ ಲೈನ್ ಕಂಡುಹಿಡಿಬೇಕು, ಒಂದು ಲೈನ್ ಕಂಡುಹಿಡಿಬೇಕು. ಈಕ್ವೇಷನ್ ಇದೇ ಥರ. ಇದೇ ಟೈಪಲ್ಲಿ ಇನ್ನೊಂದು ಥರ ಪ್ರಾಬ್ಲಮ್ ಕೇಳ್ತಾರೆ. ಏನಪ್ಪ ಅಂದರೆ ಫೈಂಡ್ ದಿ ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ ದಿ ಪಾಯಿಂಟ್ ಅಂತ ಕೊಡ್ತಾರೆ ಆ್ಯಂಡ್ ಪ್ಯಾರಲಲ್ ಬದಲು ಪರ್ಪೆಂಡಿಕ್ಯುಲರ್ ಅಂತ ಕೊಡ್ತಾರೆ. ಪ್ಯಾರಲಲ್ ಅಥವಾ ಪರ್ಪೆಂಡಿಕ್ಯುಲರ್ ಅಂತ ಕೊಡ್ತಾರೆ. ಆಯಿತಾ? ನೋಡಿ, ಪ್ಯಾರಲಲ್ ಹೇಳ್ಕೊಟ್ಬಿಡ್ತೀನಿ ಫಸ್ಟು, ಆಮೇಲೆ ಪರ್ಪೆಂಡಿಕ್ಯುಲರ್ ಬರೋಣ. ನೋಡಿ, ಈಗ ಪ್ಯಾರಲಲ್ಗೆ ಇದೇ ಫಾರ್ಮುಲಾ, ಪರ್ಪೆಂಡಿಕ್ಯುಲರ್ಗೆ ಸ್ವಲ್ಪ ಚೇಂಜ್ ಆಗುತ್ತೆ. ನೋಡಿ, ಒಂದು ಪಾಸಿಂಗ್ ಥ್ರೂ ದಿ ಪಾಯಿಂಟ್ ಆ್ಯಂಡ್ ಸ್ಲೋಪ್ ಅಂತ ಕೊಟ್ಟರು ಇದೇ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ವಿ. ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್ ಅಂತ ಕೊಟ್ಟಾಗಲೂ ಇದೇ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ವಿ. ಪಾಸಿಂಗ್ ಥ್ರೂ 1 ಪಾಯಿಂಟ್ ಆ್ಯಂಡ್ ಪ್ಯಾರಲಲ್ ಟು ದಿ ಲೈನ್ ಅಂದರೂ ಇದೇ ಫಾರ್ಮುಲಾ ಯೂಸ್ ಮಾಡ್ತೀವಿ. ಪಾಸಿಂಗ್ ಥ್ರೂ ದಿ ಪಾಯಿಂಟ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಅಂತ ಬಂದರೆ ಒಂದು ಫಾರ್ಮುಲಾ ಚೇಂಜ್ ಆಗುತ್ತೆ. ಆಯಿತಾ? 3 ಟೈಪ್ಗೂ ಇದೇ ಫಾರ್ಮುಲಾ. ಈಗ ಇಲ್ಲಿ ನಮಗೆ y ಅಂದರೆ ಏನಿಲ್ಲ, yನೇ ಬರೀಬೇಕು. y1 ಅಂದರೆ ನೋಡಿ, ಇದು x1, ಇದು y1. ಒಂದು ಪಾಯಿಂಟ್ ಕೊಟ್ಟಿದ್ದಾರಲ್ವ, ಅದು x1 y1. ಈಗ m ಬೇಕು ಅಂತಂದರೆ ನೋಡಿ, ಈ ಲೈನಿಗೆ ಬರಬೇಕು. ಈ ಲೈನ್ ಈಕ್ವೇಷನ್ ಕೊಟ್ಟಿದ್ದಾರಲ್ಲ ನೋಡಿ, 3x ಪ್ಲಸ್ 4y ಪ್ಲಸ್ 7 ಈಸ್ ಈಕ್ವಲ್ ಟು 0 ಅಂದರೆ ಇದರಲ್ಲಿ m ಕಂಡುಹಿಡ್ಕೋಬೇಕು. ಕಂಡುಹಿಡ್ಕೋಬೇಕಂದ್ರೆ ಏನು ಮಾಡಬೇಕು? ax ಪ್ಲಸ್ by ಪ್ಲಸ್ c ಈಸ್ ಈಕ್ವಲ್ ಟು 0 ಅಲ್ವಾ? ax ಪ್ಲಸ್ by ಪ್ಲಸ್ c ಈಸ್ ಈಕ್ವಲ್ ಟು 0. ಅದೇ ಫಾರ್ಮಲ್ ಇದೆ ಇದು. ಅದೇ ಫಾರ್ಮಲ್ ಇಲ್ಲ ಅಂದರೆ ಅದೇ ಫಾರ್ಮಲ್ ತರಬೇಕು. ಈಗ a ಈಸ್ ಈಕ್ವಲ್ ಟು 3, b ಈಸ್ ಈಕ್ವಲ್ ಟು 4, c ಈಸ್ ಈಕ್ವಲ್ ಟು 7. ಈಗ ಸ್ಲೋಪ್ m ಅಂದರೆ ಸ್ಲೋಪ್ ಮೈನಸ್ a ಬೈ b ಮೈನಸ್ 3/4. ನೋಡಿ, ಸ್ಲೋಪ್ ಕಂಡುಹಿಡಿಬೇಕಂದ್ರೆ ಮೈನಸ್ a ಬೈ b ಮೈನಸ್ 3/4 ಆಯಿತು. m ಸಿಕ್ಬಿಡ್ತು ನೋಡಿ, m ಸಿಕ್ತು.
ಪಾಯಿಂಟ್ x1 y1 ಗೊತ್ತು, ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋದು. ನೋಡಿ y ಮೈನಸ್ y1 ಅಂದರೆ 3, m ಅಂದರೆ -3/4, x ಮೈನಸ್ x1 ಅಂದರೆ 1. ನೋಡಿ ಈ ಥರ. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಕ್ರಾಸ್ ಮಲ್ಟಿಪ್ಲೈ y ಮೈನಸ್ 3 ಇಂಟು 4 ಈಸ್ ಈಕ್ವಲ್ ಟು -3 x ಮೈನಸ್ 1. 4ನ ಈ ಕಡೆ ತಗೋಬಾರ್ದು ಅಷ್ಟೇ, 4ಇಂದ ಮಲ್ಟಿಪ್ಲೈ ಮಾಡಿ. 4y ಮೈನಸ್ 12, 4y ಮೈನಸ್ 3 4 12 is equal to -3 into x ಅಂದರೆ -3x, ಮೈನಸ್ 3 into -1 ಅಂದರೆ +3 ಆಯ್ತು. ಇದನ್ನೆಲ್ಲ ಈ ಕಡೆ ತಗೋಬನ್ನಿ. ಎಲ್ಲ ಈ ಕಡೆ ತಗೊಂಡ್ರೆ 4y ಮೈನಸ್ 12 ಪ್ಲಸ್ 3x ಮೈನಸ್ 3 is equal to 0 ಆಯಿತು. ಸರಿನಾ? ಇವಾಗ ಫಸ್ಟ್ ಏನು ಮಾಡಬೇಕು, ಎಕ್ಸ್ ಬರೀಬೇಕಲ್ವಾ. ಫಸ್ಟ್ ಎಕ್ಸ್ ಬರ್ಕೊಳ್ಳಿ 3x, ಆಮೇಲೆ y ಬರ್ಕೊಳ್ಳಿ, ಆಮೇಲೆ ನಂಬರ್ ನೋಡಿ -12 -3 ಅಂತ ಇದೆ. -12 -3 ಅಂದರೆ -12 -3 ಅಂದರೆ -15. ನೋಡಿ ಮೊದಲು ಎಕ್ಸ್ ಪ್ಲಸ್ಸೇ ಬಂದ್ಬಿಟ್ಟಿದೆ. ಪ್ಲಸ್ ಬಂದರೆ ಏನು ತೊಂದರೆ ಇಲ್ಲ. ಇದರಿಂದ ಮೈನಸ್ ಬಂದಿದ್ರೆ ಏನು ಮಾಡಬೇಕು, ಈಗ ಪ್ಲಸ್ ಮಾಡ್ಕೋಬೇಕು. ಇಲ್ಲಿ ಪ್ಲಸ್ ಇದ್ರೆ ಮೈನಸ್, ಮೈನಸ್ ಇದ್ರೆ ಪ್ಲಸ್ ಹಾಕೋದು. ಪ್ಲಸ್ಸೇ ಬಂದ್ಬಿಟ್ರೆ ಏನು ತೊಂದರೆ ಇಲ್ಲ, ಇದೇನು ಚೇಂಜ್ ಮಾಡೋಂಗಿಲ್ಲ. ಆನ್ಸರು 3x ಪ್ಲಸ್ 4y ಮೈನಸ್ 15 is equal to 0. ನೋಡಿ ಈ ಥರ ಫೈಂಡ್ ದಿ ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ ದಿ ಪಾಯಿಂಟ್ ಆ್ಯಂಡ್ ಪ್ಯಾರಲಲ್ ಟು ದಿ ಲೈನ್ ಅಂತ ಕೊಟ್ಟರೆ ಹಿಂಗೆ ಮಾಡಬೇಕು. ಇದು ಇನ್ನೊಂದು ಲೆಕ್ಕ ಮಾಡ್ತೀನಿ ನೋಡಿ. ಫೈಂಡ್ ದಿ ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ ದಿ ಪಾಯಿಂಟ್ -3 5 ಆ್ಯಂಡ್ ಪ್ಯಾರಲಲ್ ಟು ದಿ ಲೈನ್ 2y ಪ್ಲಸ್ 5x is equal to -3. ಹಿಂಗೆ ಕೊಟ್ಬಿಟ್ರು ಅಂದ್ಕೊಳ್ಳಿ. ನೋಡಿ ಸೇಮ್ ಹಿಂದೆ ಹೇಳ್ಕೊಟ್ಮೇಲೆ ಅದೇ ಪ್ರಾಬ್ಲಮ್, ಪ್ಯಾರಲಲ್ ಅಂತಾನೆ ಇದೆ. ಇದು x1 y1 ಆಗುತ್ತೆ. ಈಗ ಇದರಲ್ಲಿ ನಾವೇನು ಮಾಡಬೇಕು, ಸ್ಲೋಪ್ m ಕಂಡುಹಿಡ್ಕೋಬೇಕು. m ಕಂಡುಹಿಡ್ಕೋಬೇಕು ಅಂತಂದರೆ ಫಸ್ಟು ಈಕ್ವೇಷನ್ ಬರ್ಕೊಳ್ಳೋಣ. ನೋಡಿ ಈಕ್ವೇಷನ್ನು ಜನರಲ್ ಫಾರ್ಮಲ್ ಇಲ್ಲ, ಅಂದರೆ ಎಕ್ಸ್ ಟರ್ಮ್ ಫಸ್ಟ್ ax ಪ್ಲಸ್ by ಪ್ಲಸ್ c is equal to 0 ಫಾರ್ಮಲ್ ಇಲ್ಲ. ಇದನ್ನು ಚೇಂಜ್ ಮಾಡ್ಕೊಳ್ಳೋಣ. 2y ಪ್ಲಸ್ 5x ಪ್ಲಸ್ 3 is equal to 0 ಆಯಿತು. ಫಸ್ಟ್ x ಬರ್ಕೋಬೇಕು, ಆಮೇಲೆ y ಬರ್ಕೋಬೇಕು, ಆಮೇಲೆ ನಂಬರ್ ಬರ್ಕೋಬೇಕು, ಈಕ್ವಲ್ಸ್ ಬರ್ಕೋಬೇಕು. ಈಗ ಇದನ್ನು ax ಪ್ಲಸ್ by ಪ್ಲಸ್ c is equal to 0 ಕಂಪೇರ್ ಮಾಡಿದಾಗ a is equal to 5, b is equal to 2, c is equal to 3 ಆಯ್ತದೆ. ಈಗ mಗೆ ಫಾರ್ಮುಲಾ ಏನು, -a/b -5/2. ನೋಡಿ m ಸಿಕ್ತು. m ಸಿಕ್ಕಿದ್ಮೇಲೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಏನಾಯಿತು, y ಮೈನಸ್ y1 is equal to m into x minus x1. y ಮೈನಸ್ y1 ಅಂದರೆ ಏನಪ್ಪ 5, m ಅಂದರೆ -5/2, x ಮೈನಸ್ x1 ಅಂದರೆ -3 ಅಂದರೆ ಬ್ರ್ಯಾಕೆಟ್ ಹಾಕೋಬೇಕು. ಈಗ ಇದನ್ನು ಸಿಂಪ್ಲಿಫೈ ಮಾಡೋಣ. ಕ್ರಾಸ್ ಮಲ್ಟಿಪ್ಲೈ y ಮೈನಸ್ 5 ಇಂಟು 2 ಆಯ್ತದೆ, -5 ಇಂಟು x ಪ್ಲಸ್ 3 ಆಯಿತು. ಮೈನಸ್ ಇಂಟು ಮೈನಸ್ ಪ್ಲಸ್. ಈಗ 2ಇಂದ ಮಲ್ಟಿಪ್ಲೈ ಮಾಡಿ. 2y ಮೈನಸ್ 10 is equal to -5x ಮೈನಸ್ 15. ಇದನ್ನೆಲ್ಲ ಈ ಕಡೆ ತಂದುಬಿಡೋಣ. ಏನಾಯಿತು, 2y ಮೈನಸ್ 10 ಪ್ಲಸ್ 5x ಪ್ಲಸ್ 15 is equal to 0. ಫಸ್ಟು ಎಕ್ಸ್ ಟರ್ಮ್ ಬರ್ಕೊಳ್ಳಿ 5x, ಆಮೇಲೆ y ಟರ್ಮ್ ಬರ್ಕೊಳ್ಳಿ. -10 ಪ್ಲಸ್ 15 ಅಂದರೆ ಪ್ಲಸ್ 5 is equal to 0. ನೋಡಿ ಇದೇ ಆನ್ಸರ್. ಈಕ್ವೇಷನ್ ಆಫ್ ಲೈನ್ ಅಂದರೆ ಇದು, ನಮ್ಗೆ ಬೇಕಾಗಿರೋ ಈಕ್ವೇಷನ್ ಆಫ್ ಲೈನ್ ಅಂದರೆ ಇದು. ಸರಿನಾ? ನೋಡಿ ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ ದಿ ಪಾಯಿಂಟ್ ಆ್ಯಂಡ್ ಪ್ಯಾರಲಲ್ ಅಂತ ಕೊಟ್ಟರೆ ಈ ಥರ ಮಾಡಬೇಕು. ಪಾಸಿಂಗ್ ಥ್ರೂ ದಿ ಪಾಯಿಂಟ್ ಆ್ಯಂಡ್ ಸ್ಲೋಪ್ ಅಂತ ಕೊಟ್ಟರು ಇದೇ ಥರನೇ. ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್ ಅಂತ ಕೊಟ್ಟರು ಇದೇ ಥರನೇ ಅಲ್ಲ, ಇದೇ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಸ್ಲೋಪ್ ಕಂಡುಹಿಡಿಯುವಾಗ 2 ಪಾಯಿಂಟ್ ಕೊಟ್ಟಾಗ y2 ಮೈನಸ್ y1 ಡಿವೈಡ್ ಬೈ x2 ಮೈನಸ್ x1 ಫಾರ್ಮುಲಾನ ಯೂಸ್ ಮಾಡ್ತೀವಿ. ಈಗ ಇದೇ ಟೈಪಲ್ಲಿ ಪ್ಯಾರಲಲ್ ಬದಲಿಗೆ ಪರ್ಪೆಂಡಿಕ್ಯುಲರ್ ಅಂತ ಕೊಟ್ಬಿಡ್ತಾರೆ. ಪ್ಯಾರಲಲ್ ಬದಲಿಗೆ ಪರ್ಪೆಂಡಿಕ್ಯುಲರ್ ಟು ದಿ ಲೈನ್ ಅಂದ್ಬಿಟ್ಟು ಯಾವುದೋ ಒಂದು ಲೈನ್ ಕೊಟ್ಟಿದ್ರು ಒಂದು ಕಡೆ. 7x ಮೈನಸ್ 2y ಮೈನಸ್ 3 is equal to 0. ನೋಡಿ ಪರ್ಪೆಂಡಿಕ್ಯುಲರ್ ಅಂತ ಬಂದರೆ ಸೇಮ್ ಇದೇನೆ ಫಾರ್ಮುಲಾ. ಇದೊಂದು ಫಾರ್ಮುಲಾ ಮಾತ್ರ ಚೇಂಜ್ ಆಯ್ತು, ನೆನ್ಪಿಟ್ಕೊಳ್ಳಿ. y ಮೈನಸ್ y1 is equal to ಇದು -1/m ಅಂತ ಹಾಕೋಬೇಕು. ಇದೊಂದು ಮಾತ್ರ ಚೇಂಜ್ ಆಯ್ತದೆ. ಪರ್ಪೆಂಡಿಕ್ಯುಲರ್ ಅಂತ ಬಂದರೆ ಮಾತ್ರ. ಈ ಪಾಸಿಂಗ್ ಥ್ರೂ ದಿ ಪಾಯಿಂಟ್ ಮತ್ತು ಸ್ಲೋಪ್ ಕೊಟ್ಟಾಗಲೂ ಸೇಮ್ ಇದೆ. ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್ ಅಂತ ಕೊಟ್ಟಾಗಲೂ ಸೇಮ್ y ಮೈನಸ್ y1 is equal to m into x ಮೈನಸ್. ಪಾಸಿಂಗ್ ಥ್ರೂ ದಿ ಪಾಯಿಂಟ್ ಆ್ಯಂಡ್ ಪ್ಯಾರಲಲ್ ಟು ದಿ ಲೈನ್ ಅಂತ ಕೊಟ್ಟರು ಅದೇ ಈಕ್ವೇಷನ್ ಯೂಸ್ ಮಾಡಿದ್ವಿ.
ಪರ್ಪೆಂಡಿಕ್ಯುಲರ್ ಟು ದಿ ಲೈನ್ ಅಂತ ಬಂದಾಗ ಮಾತ್ರ ನೋಡಿ ಫಾರ್ಮುಲಾ ಈಕ್ವೇಶನ್ ಆಫ್ ಲೈನ್ ಕ್ಯಾಂಡಿಡೇಟ್ ಫಾರ್ಮುಲಾ ಇದೆಲ್ಲ ಅಲ್ಲಿ -1/m ಅಂತ ಬರುತ್ತೆ. ಇದೊಂದು ಬಿಟ್ರೆ ಇನ್ನೇನಿಲ್ಲ, ಇನ್ನೆಲ್ಲ ಸೇಮ್, ಪ್ರೊಸೀಜರ್ ಎಲ್ಲ ಸೇಮ್. ಈಗ ಇದರಲ್ಲಿ ಫಸ್ಟ್ ಏನು ಮಾಡೋಣ, ಎಮ್ ಕಂಡಿಡ್ಕೊಳ್ಳೋಣ. ಎಮ್ ಕಂಡಿಡ್ಕೋಬೇಕು ಅಂತಂದರೆ 7x - 2y - 3 = 0, ax + by + c = 0. ನೋಡಿ ಇದು ಈಕ್ವೇಶನ್ ಕರೆಕ್ಟಾಗಿ ಯಾವ ಫಾರ್ಮುಲಾ ಇರಬೇಕು ಆ ಫಾರ್ಮುಲಾ ಇದೆ. ಈಗ a ಅಂತಂದರೆ 7, b ಅಂದರೆ -2, c ಅಂದರೆ -3. ಈಗ m = ಫಾರ್ಮುಲಾ ಏನು, -a/b -7/-2 ಮೈನಸ್ ಕ್ಯಾನ್ಸಲ್ 7/2, m ಅಂದರೆ 7/2 ಆಯಿತು. ಈಗ m ಸಿಕ್ತು. ನೋಡಿ ಪರ್ಪೆಂಡಿಕ್ಯುಲರ್ ಅಂತ ಬಂದಾಗ ಮಾತ್ರ ಇದೊಂದು ಈಕ್ವೇಷನಲ್ಲಿ ಇದೊಂದು ಮಾತ್ರ ಚೇಂಜ್ ಆಯಿತು ಅಂತ ನೆನ್ಪಿಟ್ಕೊಳ್ಳಿ. ಪ್ಯಾರಲಲ್ ಅಂತ ಬಂದರೆ ಸೇಮ್ ಹಿಂದೆ ಯೂಸ್ ಮಾಡಿದ್ರಲ್ಲ ಅದೇ ಫಾರ್ಮುಲಾನೇ ಯೂಸ್ ಮಾಡ್ಬೋದು. ಈಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. y - y1 = -1/m ಅಂದರೆ ಏನು, 7/2, x - x1 ಆಯಿತು. ಸರಿನಾ? ಈಗ y - y1 ಇದು ಮೇಲಕ್ಕೆ ಹೋದರೆ ಏನಾಯ್ತದೆ, 7/2 ಇದ್ದದ್ದು 2/7 -2/7 ಆಯ್ತದೆ. x - x1, x1ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. x1 y1 ಸಬ್ಸ್ಟಿಟ್ಯೂಟ್ ಮಾಡಿಲ್ಲ ಇಲ್ಲಿ ಅಲ್ವಾ. ನೋಡಿ y - y1 ಅಂದ್ರೆ ಏನಪ್ಪ, -6 ಬ್ರ್ಯಾಕೆಟಲ್ಲಿ ಹಾಕೊಳ್ಳಿ, -6. 1/m ಅಂದರೆ ಎಷ್ಟು, 7/2. x ಅಂದರೆ x ಬರ್ಕೋಬೇಕು. x1 ಅಂದರೆ ಏನು, 3. ಸರಿನಾ? ಈಗ ಇದನ್ನ ಸಿಂಪ್ಲಿಫೈ ಮಾಡೋಣ. y + 6 ಆಯ್ತದೆ. ಇದು ಮೇಲಕ್ಕೆ ಹೋದರೆ -2/7 × x - 3 ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. y + 6 × 7 = -2 × x - 3 ಮಲ್ಟಿಪ್ಲೈ ಮಾಡಿದ್ರೆ ಏನಾಯ್ತದೆ, 7y + 42 -2x + 6 ಆಯಿತು. ಅದೆಲ್ಲ ಈ ಕಡೆ ತಗೊಳ್ಳೋಣ. 7y + 42 + 2x - 6 = 0. ನೋಡಿ 7y + 42 ಇಲ್ಲೇ ಬರದೆ, -2x ಈ ಕಡೆ ಬಂದರೆ +2x +6 ಈ ಕಡೆ ಬಂದರೆ -6. ಈಗ ಏನಾಗುತ್ತೆ, ಫಸ್ಟು 2x ಬರ್ಕೊಳ್ಳಿ, x ಟರ್ಮ್ ಫಸ್ಟ್ ಬರೀಬೇಕು, ಆಮೇಲೆ y ಟರ್ಮ್ ಬರ್ಕೊಳ್ಳಿ. 42 - 6 ಅಂದರೆ 38, 42 - 6 ಅಂದರೆ 36 = 0. ನೋಡಿ 42 - 6 ಅಂದರೆ 36 ಬರುತ್ತೆ. 2x + 7y + 36 = 0. This is the required equation of line passing through the point 3 - 6 and perpendicular to the line ಅಂತ ಬಂದರೆ ಈ ಥರ. ಇದು ಇನ್ನೊಂದು ಲೆಕ್ಕ ಮಾಡ್ತೀನಿ ನೋಡಿ. Find the equation of line passing through 1, 5 and perpendicular to the line 3x = 5y - 2. ನೋಡಿ ಸೇಮ್ ಪರ್ಪೆಂಡಿಕ್ಯುಲರ್ ಅಂತ ಇದೆ. ಪರ್ಪೆಂಡಿಕ್ಯುಲರ್ ಅಂತ ಬಂದಾಗ ಫಾರ್ಮುಲಾ ಏನು, ಈಕ್ವೇಶನ್ ಕಂಡುಹಿಡಿಬೇಕಂದ್ರೆ y - y1 = -1/m × x - x1 ಆಯಿತು. ಈಗ ಇಲ್ಲಿ ಫಸ್ಟ್ m ಕಂಡುಹಿಡ್ಕೊಳ್ಳೋಣ. m ಕಂಡುಹಿಡ್ಕೋಬೇಕಂದ್ರೆ ಈ ಫಾರ್ಮುಲಾಗೆ ಬನ್ನಿ. ಈಕ್ವೇಶನ್ 3x - 5y + 2 = 0. ನೋಡಿ ಇದು ಜನರಲ್ ಫಾರ್ಮಲ್ಲಿ ಇಲ್ಲ, ಅದಕ್ಕೆ ಏನು ಮಾಡಿದೆ, ಅವೆರಡು ಈ ಕಡೆ ತಗೊಬಂದೆ. ಇವಾಗ ಜನರಲ್ ಫಾರ್ಮ್ ಬಂತು ಅಂತಂದರೆ ಇದ್ರ ಕೆಳಗಡೆ ಜನರಲ್ ಫಾರ್ಮ್ ಬರ್ಕೊಳ್ಳಿ. ಜನರಲ್ ಫಾರ್ಮ್ ಬರ್ಕೊಂಡ್ಮೇಲೆ a ಎಷ್ಟು 3, b ಎಷ್ಟು -5, c ಎಷ್ಟು 2. a ಸಿಕ್ತು, b ಸಿಕ್ತು, c ಸಿಕ್ತು. ಇವಾಗ m ಕಂಡುಹಿಡಿಬೇಕಂದ್ರೆ ಫಾರ್ಮುಲಾ -a/b -3/-5 - ಕ್ಯಾನ್ಸಲ್ 3/5. ನೋಡಿ m ಸಿಕ್ಬಿಡ್ತು. m ಸಿಕ್ಕಿದ ಮೇಲೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಈಗ y1 ಅಂದರೆ ಏನಪ್ಪ, 5 -1/m ಅಂದರೆ 3/5. x ಹಂಗೆ ಬರ್ಕೋಬೇಕು. x1 ಅಂದರೆ 1. y - 5 = ಇದು ಮೇಲ್ಗಡೆಗೆ ಹೋದರೆ -5/3 × x - 1 ಆಯ್ತದೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿ. y - 5 × 3 = -5 × x - 1 ಆಯಿತು. ಮಲ್ಟಿಪ್ಲೈ ಮಾಡಿದ್ರೆ 3y - 15 = -5x + 5. ಇದನ್ನೆಲ್ಲ ಈ ಕಡೆ ತಗೋಬನ್ನಿ. 3y - 15 + 5x - 5 = 0 ಆಯಿತು. ಫಸ್ಟು x ಬರ್ಕೊಳ್ಳಿ, ಆಮೇಲೆ y ಬರ್ಕೊಳ್ಳಿ. -15 - 5 ಅಂದರೆ -20 ಅಲ್ವಾ. -15 - 5 ನಂಬರ್ ಆ್ಯಡ್ ಮಾಡ್ಬೋದು, -20 ಬರುತ್ತೆ. ಈಗ ಫೈನಲ್ ಆನ್ಸರ್ ಏನಪ್ಪ ಅಂದರೆ 5x + 3y
minus 20 is equal to 0. This is the required equation of line passing through the point and perpendicular. ನೋಡಿ passing through the point having slope ಅಂತ ಒಂದು ಟೈಪ್, passing through 2 points ಇನ್ನೊಂದು ಟೈಪ್, passing through point and parallel to the line ಇನ್ನೊಂದು ಟೈಪ್, passing through the point and perpendicular to the line. ನೋಡಿ ಇವು 4 ಟೈಪ್ ಇದೆ ಇದರಲ್ಲಿ ಈಕ್ವೇಷನ್ ಆಫ್ ಲೈನ್ ಕಂಡುಹಿಡಿಯೋದ್ರಲ್ಲಿ. ಆಯ್ತಾ? ಇದಾದ್ಮೇಲೆ ನೀವು ಇದನ್ನು ನೆನ್ಪಿಟ್ಕೊಳ್ಳಿ. ಇಫ್ 2 lines are parallel, then m1 is equal to m2. ಅಂದರೆ m1 ಅಂದರೆ ಸ್ಲೋಪ್ ಆಫ್ ಒನ್ ಲೈನ್ ಮತ್ತು ಸ್ಲೋಪ್ ಆಫ್ 2 lines ಆರ್ ಈಕ್ವಲ್ ಅಂತ. ಇಫ್ 2 lines ಆರ್ ಪ್ಯಾರಲಲ್ ಟು ಈಚ್ ಅದರ್ ಅಂದರೆ ನೋಡಿ ಈ ಥರ ಪ್ಯಾರಲಲ್ ಲೈನ್ ಆಗಿದ್ರೆ ಇದ್ರದ್ದು ಸ್ಲೋಪ್ m1, ಇದ್ರದ್ದು m2 ಅಂದ್ಕೊಳ್ಳಿ. ಅವಾಗ m1 is equal to m2 ಆಗಿರ್ತದೆ ಯಾವಾಗ ಪ್ಯಾರಲಲ್ ಅಂತ ಬಂದಾಗ. ಸಪೋಸ್ ಇಫ್ 2 lines are perpendicular ಅಂದರೆ ನೋಡಿ ಈ ಥರ ಇದು m1 ಇದು m2 ಅಂದ್ಕೊಳ್ಳಿ. ಅವಾಗ ಒಂದು ಕಂಡೀಷನ್ ಇದೆ ಏನಪ್ಪ ಅಂದರೆ m1 into m2 is equal to -1. If 2 lines are parallel, then m1 is equal to m2. Here m1 is slope of one line, m2 slope of another line. If 2 lines are perpendicular to each other, then m1 into m2 is equal to -1. Perpendicular ಆಗಿದ್ರೆ ನೆನ್ಪಿಟ್ಕೊಳ್ಳಿ ಈ ಕಂಡೀಷನ್. ಪ್ಯಾರಲಲ್ ಆಗಿದ್ರೆ ಎರಡು ಈಕ್ವಲ್ ಇರ್ತವೆ, m1 is equal to m2. ನೋಡಿ ಈಗ ಈ ಕ್ಲಾಸಲ್ಲಿ ನಿಮಗೆ ಈಕ್ವೇಷನ್ ಆಫ್ ಪಾಯಿಂಟ್ ಅಂದರೆ ಏನು, ಲೈನ್ ಅಂದರೆ ಏನು, ಸ್ಲೋಪ್ ಅಂದರೆ ಏನು, ಎಕ್ಸ್ ಇಂಟರ್ಸೆಪ್ಟ್ ಅಂದರೆ ಏನು, ವೈ ಇಂಟರ್ಸೆಪ್ಟ್ ಅಂದರೆ ಏನು, ಆಮೇಲೆ ಸ್ಲೋಪ್ ಆಫ್ ಲೈನ್ ಕಂಡುಹಿಡಿಯೋದು ಹಿಂಗೆ, ಸ್ಲೋಪ್ ಆಫ್ ಲೈನ್ ಕಂಡುಹಿಡಿಯೋದು ಈಕ್ವೇಷನ್ ಕೊಟ್ಟಾಗ ಹಿಂಗೆ, ಮತ್ತು 2 ಪಾಯಿಂಟ್ ಕೊಟ್ಟಾಗ ಹಿಂಗೆ, ಆಮೇಲೆ ಈಕ್ವೇಷನ್ ಆಫ್ ಲೈನ್ ಕಂಡುಹಿಡಿಯಬೇಕಂದ್ರೆ ಒಂದು ಪಾಯಿಂಟು ಒಂದು ಸ್ಲೋಪ್ ಕೊಟ್ಟಾಗ ಹಿಂಗೆ, 2 ಪಾಯಿಂಟ್ ಕೊಟ್ಟಾಗ ಹಿಂಗೆ, ಒಂದು ಪಾಯಿಂಟು ಮತ್ತು ಪ್ಯಾರಲಲ್ ಟು ದಿ ಲೈನ್ ಕೊಟ್ಟಾಗ ಹಿಂಗೆ, ಒಂದು ಪಾಯಿಂಟು ಮತ್ತು ಪರ್ಪೆಂಡಿಕ್ಯುಲರ್ ಟು ದಿ ಲೈನ್ ಕೊಟ್ಟಾಗ ಹಿಂಗೆ, ಆಮೇಲೆ 2 ಲೈನ್ ಪ್ಯಾರಲಲ್ ಇದ್ದಾಗ ಸ್ಲೋಪ್ ಏನಾಗಿರ್ತದೆ 2 ಲೈನ್ದು ಈಕ್ವಲ್ ಆಗಿರ್ತದೆ. ಎರಡು ಪರ್ಪೆಂಡಿಕ್ಯುಲರ್ ಲೈನ್ ಇದ್ದಾಗ ಇಫ್ 2 lines ಆರ್ ಪರ್ಪೆಂಡಿಕ್ಯುಲರ್ ಸ್ಲೋಪ್ ಏನಾಗಿರ್ತದೆ ಪ್ರಾಡಕ್ಟ್ ಆಫ್ m1 into m2 ಅಂದರೆ -1 ಅಂತ ಬರುತ್ತೆ. ನೋಡಿ ಇಲ್ಲಿಗೆ ಇವತ್ತು ಇಷ್ಟು ಕೋಆರ್ಡಿನೇಟ್ ಜಾಮೆಟ್ರಿನಲ್ಲಿ ಸ್ಟ್ರೈಟ್ ಲೈನ್ಸ್ ಅಂತ ಇದೆ. ಆ ಸ್ಟ್ರೈಟ್ ಲೈನ್ಸಲ್ಲಿ ನಿಮಗೆ ಇವತ್ತು ಇಷ್ಟನ್ನು ಹೇಳ್ಕೊಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಇದೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ನೋಡಿ ಇಲ್ಲಿಗೆ ಈ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಯಾರ್ಯಾರು ನನ್ನ ವಿಡಿಯೋನ ನೋಡಿದ್ದೀರ ಅವ್ರಿಗೆಲ್ಲ ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ನೀವೇನಪ್ಪ ಒಂದು ಕೆಲಸ ಮಾಡಬೇಕಂದ್ರೆ ನಮ್ಮ ವಿಡಿಯೋನ ನೋಡ್ಬಿಟ್ಟು ಸುಮ್ಮನೆ ಹಂಗೆ ಕೂತ್ಕೊಬಿಟ್ರಾಗಲ್ಲ, ವರ್ಕೌಟ್ ಮಾಡಿ, ಜೊತೆಗೆ ನನ್ನ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಆಮೇಲೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ಈ ಕ್ಲಾಸ್ ಮುಗಿಸ್ತೀನಿ. ಆಲ್ ದಿ ಬೆಸ್ಟ್.